ರೀತಿ ಅಂತಂದ್ರೆ ಕೌಶಲ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂದ್ರೆ ಪ್ರಸ್ತುತದ ಚಲಾವಣೆಯ ನಾಣ್ಯವಾಗಿರ್ತಕ್ಕಂಥದ್ದು ಕೌಶಲ್ಯ. ಅಂದ್ರೆ ಒಂದು ಕ್ಷೇತ್ರದಲ್ಲಿ ನಾವು ಪರಿಣಿತಿಯನ್ನ ಪಡೆಯುವಂಥದ್ದಕ್ಕೆ ಕೌಶಲ್ಯ ಅಂತ ನಾವು ಕರಿತೀವಿ. ಅಂದ್ರೆ ಈಗ ನಾವು ಪಡೀತಾ ಇರ್ತಕ್ಕಂತಹ ಕೌಶಲ್ಯ ಯಾವುದು ಅಂತಂದ್ರೆ ಆಡಳಿತ ಕನ್ನಡದಲ್ಲಿ ನಾವು ಕೌಶಲ್ಯವನ್ನ ಹೇಗೆ ಪಡಿಬೇಕು, ಆಡಳಿತ ಕನ್ನಡಕ್ಕೆ ಕೌಶಲ್ಯದ ಕೀಲಿಕೈಗಳು ಯಾವುವು, ಕಚೇರಿಗಳಲ್ಲಿ ಮತ್ತು ಸರ್ಕಾರದ ವ್ಯವಹಾರಗಳಲ್ಲಿ ಆಡಳಿತ ಭಾಷೆಯನ್ನ ಹೇಗೆ ನಾವು ಸಮಗ್ರವಾಗಿ ಬಳಸಬಹುದು, ಈ ಕುರಿತು ಕೌಶಲ್ಯ ಒಂದು ಜ್ಞಾನವನ್ನ ಅರಿತುಕೊಳ್ಳುವಂತಹ ತರಗತಿ ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ತಮ್ಮ ವಿದ್ಯಾಭ್ಯಾಸದ ಜೊತೆಗೇನೆ ವಿದ್ಯಾರ್ಥಿಗಳು ಒಂದು ವಿಷಯದಲ್ಲಿ ಕೌಶಲ್ಯವನ್ನ ರೂಢಿಸಿಕೊಂಡು ತಮ್ಮ ಬದುಕಿನ ಪಯಣದಲ್ಲಿ ಬಹಳ ಸಹಾಯಕಾರಿ ಆಗುವಂತೆ ಮಾಡ್ತಕ್ಕಂಥದ್ದು ಈ ಕೌಶಲ್ಯದ ಬಹಳ ಮುಖ್ಯವಾದಂತಹ ಉದ್ದೇಶ. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಿರ್ತಕ್ಕಂತಹ ತಮ್ಗೆಲ್ರಿಗೂ ಕೂಡ ಒಂದು ವಿಶೇಷವಾದಂತಹ ಕೌಶಲ್ಯ ತರಗತಿಗಳು ನಡೀತಿರ್ತವೆ. ಅದರಲ್ಲಿ ಆಡಳಿತ ಕನ್ನಡ ಅಂತಕ್ಕಂಥದ್ದು ಕೂಡ ಒಂದು. ನೋಡಿ, ಕನ್ನಡವು ದ್ರಾವಿಡ ಭಾಷಾ ವರ್ಗದ ಒಂದು ಅತ್ಯಂತ ಪ್ರಮುಖ ಭಾಷೆ ಕನ್ನಡ. ದ್ರಾವಿಡ ಭಾಷೆಗಳಲ್ಲಿ ಬಹಳ ಮುಖ್ಯವಾದಂತಹ ಭಾಷೆ ಅಂತನೂ ನಾವು ಹೇಳ್ಬೋದು. ಅಂದ್ರೆ ಸುಮಾರು 2500 ವರ್ಷಗಳಕ್ಕಿಂತ ಹಿಂದೆ ಬಳಕೆಯಲ್ಲಿದ್ದ ಅಂತ ನಾವು ಭಾಷಾ ವಿಜ್ಞಾನಿಗಳು ಹೇಳುವ ಹಾಗೆ ಮೂಲ ದ್ರಾವಿಡ ಭಾಷೆ ಅಂತಕ್ಕಂಥದ್ದು ಒಂದು ಇತ್ತು. ಈ ಮೂಲ ದ್ರಾವಿಡ ಭಾಷೆ ಕಾಲಾನುಕ್ರಮದಲ್ಲಿ ಬೇರೆ ಬೇರೆ ಭಾಷೆಗಳಾಗಿ ಅದೇನಾಗಿದೆ ಅಂತಂದ್ರೆ ಅದು ಕವಲುಗಳಾಗಿ ಅದು ಬೆಳೆದಿದೆ. ಅಂದ್ರೆ ಮೂಲ ದ್ರಾವಿಡ ಭಾಷೆಯ ತಾಯಿಗೆ 5 ಜನ ಸಹೋದರಿಯರು. ಈ 5 ಜನ ಸಹೋದರಿಯರು, ಈ 5 ಜನ ಸಹೋದರಿಯರು ಯಾರು ಅಂತಂದ್ರೆ ಯಾವುದು ತಮಿಳು, ಕನ್ನಡ, ತೆಲುಗು, ಮಲಯಾಳ, ತುಳು ಭಾಷೆ ಅಲ್ವಾ. ಅಂದ್ರೆ ಈ 5 ಸಹೋದರಿಯರು ಕೂಡ ತಮ್ಮದೇ ಆದಂತಹ ಒಂದು ಭೌಗೋಳಿಕ ಎಲ್ಲೆಗಳಲ್ಲಿ ಇವು ಬಹಳ ಐತಿಹಾಸಿಕವಾದಂತಹ ಇತಿಹಾಸದ ಅಂಶಗಳನ್ನ ಒಳಗೊಂಡು ಇವು ಏನಾಗಿದೆ ಅಂತಂದ್ರೆ ಬೆಳೆದಿದೆ, ತನ್ನ ತಾನೇ ಅವರು ಬೆಳೆ ನಿಂತಿದ್ದಾರೆ. ಇಂತಹ ಭಾಷೆಗಳಲ್ಲಿ ಕನ್ನಡವೂ ಕೂಡ ಒಂದು ಅಂತಕ್ಕಂಥದ್ದು ನಮ್ಮ ಒಂದು ಇತಿಹಾಸದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಅಂದ್ರೆ ಹಾಗೆ ನೀವು ನೋಡ್ಬೇಕಾದ್ರೆ ಭಾರತದ ಪ್ರಾಚೀನ ಭಾಷೆಗಳಲ್ಲಿ ಸಂಸ್ಕೃತ ಬಹಳ ಪ್ರಾಚೀನವಾದಂತಹ ಭಾಷೆ. ಅಂದ್ರೆ ಪ್ರಥಮ ಸ್ಥಾನವನ್ನ ನಾವು ನೀಡಿದ್ರೆ 2ನೇ ಸ್ಥಾನವನ್ನ ದಕ್ಷಿಣದ ತಮಿಳು ಭಾಷೆ ಪಡೀತದೆ. 3ನೇ ಸ್ಥಾನವನ್ನ ಅಲಂಕರಿಸುವುದೇ ನಮ್ಮ ಕನ್ನಡ ಭಾಷೆ. ಯಾವುದದು? ನಮ್ಮ ಕನ್ನಡ ಭಾಷೆ 3ನೆಯ ಸ್ಥಾನವನ್ನ ಪಡೀತಕ್ಕಂಥದ್ದು. ಅಂದ್ರೆ ಈ ಕನ್ನಡ ಕರ್ನಾಟಕ ಅಂತಕ್ಕಂಥದ್ದು ಬಳಕೆ ಇದು ಬಹಳ ಅನಾದಿ ಕಾವ್ಯಗಳಲ್ಲಿ ಅನಾದಿ ಕಾಲಗಳಲ್ಲಿ ಬಳಕೆಯಾಗಿರುವಂಥದ್ದು ನಮಗೆ ಕಂಡು ಬರುತ್ತೆ. ಅಂದ್ರೆ ಮಹಾಭಾರತದ ಭೀಷ್ಮ ಪರ್ವದಲ್ಲೂ ಕನ್ನಡ ಅಂತಕ್ಕಂತಹ ಮತ್ತು ಸಂಸ್ಕೃತದ ಮೃಚ್ಛಕಟಿಕದಲ್ಲೂ ಮತ್ತು ಮಾರ್ಕಂಡೆಯ ಪುರಾಣದಲ್ಲೂ ಪದ್ಮ ಪುರಾಣದಲ್ಲೂ ತಮಿಳಿನ ಶಿಲಪ್ಪದಿಗಾರಂ ಈ ಇತ್ಯಾದಿ ಕೃತಿಗಳಲ್ಲಿ ಕನ್ನಡ ಕರ್ನಾಟಕ ಎಂದು ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು.
ಅಂದ್ರೆ ಇದಕ್ಕಿಂತ ಬಹಳ ಪ್ರಾಚೀನವಾಗಿ ನಮ್ಮ ಕನ್ನಡ ನಾಡು ನುಡಿ ಬೆಳೆದಿತ್ತು ಅಂತಕ್ಕಂಥದ್ದಕ್ಕೆ ಇವು ಎಲ್ಲಾ ಕೃತಿಗಳಲ್ಲಿ ನಮ್ಮ ಕನ್ನಡ ಕರ್ನಾಟಕ ದಾಖಲಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾದ್ರೆ ಈ ಭಾಷೆ, ಕನ್ನಡ ಭಾಷೆ ಅಂದ್ರೆ ಏನು? ಯಾವ ರೂಪದ ಕನ್ನಡದ ಭಾಷೆ ಇದು? ಮಾನವನು ತನ್ನ ಅನಿಸಿಕೆಗಳನ್ನು, ಅಂದ್ರೆ ನನಗೆ ನನ್ನ ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಅನಿಸ್ತಾ ಇರತ್ತೆ ನನಗೆ. ಮಾನವನು ತನ್ನ ಅನಿಸಿಕೆಗಳನ್ನು ಅಭಿವ್ಯಕ್ತಪಡಿಸುವುದಕ್ಕಾಗಿ ರೂಢಿಸಿಕೊಂಡಿರುವ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಎಂದು ಭಾಷಾ ವಿಜ್ಞಾನಿಯಾದಂತಹ FD ಸಸೂರ್ ಭಾಷೆಯ ಬಗ್ಗೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನವನ್ನ ಅವರು ಕೊಡ್ತಾರೆ. ಭಾಷೆ ಅಂದ್ರೆ ಭಾಷೆ ಹೇಗೋ ಹಾಗೆ ಮಾತಾಡ್ತಕ್ಕಂಥದ್ದು, ಬರೀತಕ್ಕಂಥದ್ದ ಅಲ್ಲ. ಭಾಷೆಗೆ ಒಂದು ಕ್ರಮಬದ್ಧತೆ ಅಂತಕ್ಕಂಥದ್ದು ಇರುತ್ತೆ. ಭಾಷೆಗೆ ತನ್ನದೇ ಆದಂತಹ ಒಂದು ಚೌಕಟ್ಟು ಅಂತಕ್ಕಂಥದ್ದು ಇರುತ್ತೆ. ಭಾಷೆ ಅದರದೇ ಆದಂತಹ ಒಂದು ಸ್ವರೂಪ ಲಕ್ಷಣಗಳನ್ನು ಕೂಡ ಭಾಷೆ ಒಳಗೊಂಡಿರುತ್ತೆ. ಅಂದ್ರೆ ಭಾಷೆ ಒಂದು ಕಟ್ಟಡವಿದ್ದಂತೆ. ಕಟ್ಟಡ ಕಟ್ಟಲು ಒಂದು ವ್ಯವಸ್ಥಿತವಾದ ಕ್ರಮವಿರುತ್ತದೆ. ಹೇಗಾದ್ರೂ ಕಟ್ಟಕ್ಕಾಗಲ್ಲ ಕಟ್ಟಡವನ್ನ. ಕಟ್ಟಡ ಕಟ್ಟಬೇಕಾದ್ರೆ ಒಂದು ರೀತಿಯ ವ್ಯವಸ್ಥಿತವಾದಂತಹ ಒಂದು ಕ್ರಮದಲ್ಲೇ ಅದನ್ನ ನಾವು ಕಟ್ಟಡವನ್ನ ಕಟ್ಟಬೇಕು. ಪಾಯ ತೋಡ್ಬೇಕು, ಆನಂತರದಲ್ಲಿ ಕಟ್ಟಡವನ್ನ ಹಂತ ಹಂತವಾಗಿ ಕ್ರಮಬದ್ಧವಾಗಿ ಕಟ್ಟಬೇಕು. ಅಂದ್ರೆ ಒಂದು ಮನೆಯ ಯೋಜನೆಯಂತೆ ಅದಕ್ಕೆ ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಏನಿರಬೇಕು? ಮಣ್ಣು ಬೇಕು, ಸಿಮೆಂಟ್ ಇರಬೇಕು, ಇಟ್ಟಿಗೆಗಳು ಬೇಕು, ಕಲ್ಲುಗಳು ಬೇಕು, ಅದಕ್ಕೆ ಬಣ್ಣ ಬಳಿಬೇಕು, ಅದಕ್ಕೆ ಉಪಯೋಗಿಸ್ಕೊಂಡು ನೀರು ಬೇಕು, ಇತ್ಯಾದಿಗಳು ಅದಕ್ಕೆ ಬೇಕಾಗತ್ತೆ. ಅವೆಲ್ಲವೂ ವಿಶಿಷ್ಟ ರೀತಿಯಲ್ಲಿ ಬಳಕೆಗೊಂಡಿರುತ್ತವೆ. ಇದೇ ರೀತಿಯಲ್ಲಿ ಒಂದೊಂದು ಭಾಷೆಗೂ ತನ್ನದೇ ಆದ ವ್ಯವಸ್ಥೆಯ ಕ್ರಮ ಇರುತ್ತದೆ. ಅರ್ಥ ಆಯ್ತಾ? ಅಂದ್ರೆ ಒಂದು ಭಾಷೆಗೆ ಒಂದು ವ್ಯವಸ್ಥಿತ ಕ್ರಮ ಅಂತಕ್ಕಂಥದ್ದು ಭಾಷೆಗೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇದು ಭಾಷೆಯ ವ್ಯವಸ್ಥಿತ ಕ್ರಮ. ಅಂದ್ರೆ ಕೆಲವು ಸಂಕೇತಗಳ ಮುಖೇಂತರವೂ ಕೂಡ ನಾವು, ಧ್ವನಿ ಸಂಕೇತಗಳ ಮುಖೇನವೂ ಕೂಡ ನಾವು ಒಬ್ಬರನ್ನ ಕರೆಯುವುದಕ್ಕೆ ಸಾಧ್ಯ. ನೋಡಿ, ನನ್ನ ಹತ್ರದಲ್ಲಿ ಯಾರಾದ್ರೂ ಒಬ್ಬ ನಿಂತಿದ್ದಾನೆ ಅಂತಂದ್ರೆ, ನನ್ನ ಕನ್ನಡತೆಯಲ್ಲ ದೂರದಲ್ಲೇ, ನನ್ನ ಕನ್ನಡತೆ ಇಲ್ಲೇ ಹತ್ರದಲ್ಲಿ ನಿಂತಿರ್ತಕ್ಕಂಥವನು ಆತನ ಕರಿಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ಕರೆಯಬೇಕಾದ್ರೆ ನಾನು ಕೈ ಬೀಸಬಹುದು. ಬಾ ಇಲ್ಲಿ ಬಾ ಅಂತ ಕೈ ಬೀಸಬಹುದು. ಇದು ಒಂದು ಸಂಕೇತ ಅಲ್ವಾ? ಕೈ ಬೀಸುವಂಥದ್ದು ಒಂದು ಸಂಕೇತ. ಇಲ್ಲವೇ ತಲೆ ಅಲ್ಲಗಾಡಿಸಬಹುದು. ಬಾ ಇಲ್ಲಿ ಬಾ ಅಂತ ನಾ ಏನ್ ಮಾಡ್ಬೋದು? ತಲೆ ಅಲುಗಾಡಿಸಬಹುದು. ಇಲ್ಲದಿದ್ರೆ ಅವರು ಅದಕ್ಕೂ ಕೇಳಿಲ್ಲ ಅಂತ ಮತ್ತೆ ನಾನೇನ್ ಮಾಡ್ಬೋದು? ಚಪ್ಪಾಳೆ ತಟ್ಟಬಹುದು ಅಲ್ವಾ? ಚಪ್ಪಾಳೆ ತಟ್ಟಬಹುದು. ಇಲ್ಲ ಅಂದ್ರೆ ಶಿಳ್ಳು ಹೊಡೆಯಬಹುದು. ಹೀಗೆ ನಾವು ಒಬ್ಬ ವ್ಯಕ್ತಿಯನ್ನ ಕರೆಯುವುದಕ್ಕೆ ಧ್ವನಿ ಸಂಕೇತದ ಮುಖೇ ನಾವು ಭಾಷೆಯನ್ನ ಅರ್ಥ ಮಾಡಿಕೊಳ್ಳಬಹುದಕ್ಕೆ ಸಾಧ್ಯ ಆಗತ್ತೆ. ಇದು ಧ್ವನಿ ಸಂಕೇತಗಳು. ಧ್ವನಿಯ ಮುಖೇನವೇ ನಾವು ಧ್ವನಿಯ ಸಂಕೇತದ ಮುಖೇನವೇ ಭಾಷೆಯನ್ನ ಅರ್ಥಕೊಳ್ಳುವಂಥದ್ದು. ಇದು ಕನ್ನಡದ ವಿಶೇಷವಾದಂತಹ ಒಂದು ಕ್ರಮ. ಇನ್ನು ನೋಡಿ, ಸಾಮಾನ್ಯವಾಗಿ ನೀವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ರೈಲ್ವೆ ಸ್ಟೇಷನ್ ಹತ್ರ ನೀವು ಹೋದಾಗ ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ತಕ್ಕಂಥದ್ದೇನಪ್ಪಾ ಅಂತಂದ್ರೆ, ರೈಲು ಹೊರಡುವುದಕ್ಕೆ ಹಸಿರು ನಿಶಾನೆ ತೋರಿಸುವಂಥದ್ದು, ಧ್ವಜ. ಈಗ ರೈಲು ಹೊರಡಬಹುದು ಅಂತಂದ್ರೆ ಹಸಿರು ನಿಶಾನೆ ತೋರಿಸ್ತಾರೆ. ರೈಲು ನಿಲ್ಬೇಕು ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ಕೆಂಪು ಧ್ವಜವನ್ನ ತೋರಿಸ್ತಾರೆ. ಅಂದ್ರೆ ಇದು ದೃಶ್ಯ ಸಂಕೇತ.
ಇದು ಒಂದು ದೃಶ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ದೃಶ್ಯ? ರೈಲು ಹೋಗ್ಬೋದು ಅಂತಕ್ಕಂಥದ್ದನ್ನ ತಿಳಿಸುವಂತಹ ರೀತಿಯಲ್ಲಿ ಬರತಕ್ಕಂತಹ ಹಸಿರು ನಿಶಾನೆ, ರೈಲು ನಿಲ್ಲಬೇಕು ಈಗ ಅಂತಕ್ಕಂಥದ್ದನ್ನ ತೋರಿಸುವಂತಹ ರೀತಿಯಲ್ಲಿ ಕೆಂಪು ನಿಶಾನೆ ಅಥವಾ ಧ್ವಜ ನಮ್ಗೇನಾಗುತ್ತಂತಂದ್ರೆ ದೃಶ್ಯದ ಸಂಕೇತವನ್ನ ನೀಡುತ್ತೆ. ಇದು ಕೂಡ ಒಂದು ಭಾಷೆಯ ಬಹಳ ಮುಖ್ಯವಾದಂತಹ ಕ್ರಮ. ಇನ್ನೊಂದು ಶ್ರವಣ ಶಕ್ತಿ. ನಾವು ಕೇಳ್ತೀವಿ ನೋಡಿ, ನಾವು ಅಲ್ವಾ, ಒಂದು ಚಾಕ್ಷುಷ ಅಂತೀವಿ, ಕಣ್ಣಿಂದ ಕಾಣ್ತಕ್ಕಂಥದ್ದು, ಕಿವಿಯಿಂದ ಕೇಳ್ತಕ್ಕಂಥದ್ದು, ಭಾಷೆ, ಈ ಎಲ್ಲವೂ ಕೂಡ ಭಾಷೆ ತನ್ನದೇ ಆದಂತಹ ಒಂದು ರೂಪನ್ನ ಬೆಳೆಸ್ಕೊಳ್ಳುವುದರಲ್ಲಿ ಸಾಧ್ಯ ಆಗತ್ತೆ. ಶ್ರವಣ ಅಂತಾನೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬಸ್ಗೆ ಹೋಗುವಾಗ ಕಂಡಕ್ಟರ್ನ ನೋಡಿರ್ತೀವಿ. ಕಂಡಕ್ಟ್ರು ಬಸ್ ನಿಲ್ಬೇಕಾದ್ರೆ ಶೀಟಿ ಹೊಡಿತಾರೆ, ಬಸ್ ಹೊರಡಬಹುದು ಅನ್ನೋದಕ್ಕೂ ಕೂಡ ಶೀಟಿ ಹೊಡಿತಾರೆ. ಅಂದ್ರೆ ಡ್ರೈವರ್ ಇದನ್ನ ಕೇಳಿ ಇಲ್ಲಿ ನಿಲ್ಬೇಕು ಅಂತಕ್ಕಂಥ ಇದು ಶ್ರವಣ ಮಾಧ್ಯಮ, ಅಂದ್ರೆ ಇದು ಶ್ರವಣ ಸಂಕೇತ. ಇದು ಶ್ರವಣ ಕೇಳ್ಕೊಂಡು ಆ ಸಂಕೇತ ಮುಖೇನವೇ ಭಾಷೆ ಅದನ್ನ ರೂಪುಗೊಳ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಅಂದ್ರೆ ನಮಗೆ ಇಲ್ಲಿ ಗಾಡಿ ನಿಲ್ಲುತ್ತೆ, ಸೀಟಿ ಹೊಡಿತಾ ಇದ್ದಾರೆ, ಇಲ್ಲಿ ಸೀಟ್ ಹೊಡಿತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಗಾಡಿ ನಿಲ್ಲುತ್ತೆ ಅನ್ಕೋತೀವಿ. ಹಾಗೆ ಚಾಲಕನು ಕೂಡ ಏನ್ ಮಾಡ್ತಾನೆ, ಗಾಡಿಯನ್ನ ಅಲ್ಲಿಗೆ ನಿಲ್ಲಿಸ್ತಾನೆ. ಹೀಗೆ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದನ್ನ ನಾವು ಶ್ರವಣ ಸಂಕೇತಗಳು ಅಂತ ಕರಿತೀವಿ. ಇನ್ನೊಂದು ಯಾವುದು ಅಂತಂದ್ರೆ ಸ್ಪರ್ಶ ಸಂಕೇತಗಳು. ಈಗ ದೃಶ್ಯ ಮಾಧ್ಯಮ ನೋಡಿದೀವಿ, ನಾವು ಶ್ರವ್ಯ ಮಾಧ್ಯಮವನ್ನ ನೋಡಿದೀವಿ, ಅಂದ್ರೆ ಸಂಕೇತಗಳನ್ನ ನೋಡಿದೀವಿ, ಧ್ವನಿ ಸಂಕೇತಗಳನ್ನು ಕೂಡ ನಾವು ನೋಡಿದೀವಿ. ಇವೆಲ್ಲವೂ ಭಾಷೆಗಳಲ್ಲಿ ಬಹಳ ಮುಖ್ಯವಾದಂತಹ ಕೆಲವು ಕ್ರಮಬದ್ಧತೆ ಇರುತ್ತೆ ಭಾಷೆಗೆ. ಹಾಗೇನೆ ಸ್ಪರ್ಶ ಸಂಕೇತಗಳು ಹೇಗೆ ಅಂತಂದ್ರೆ, ಭಾಷೆಗೆ ಈಗ ಕಣ್ಣಿರ್ತಕ್ಕಂಥವನಿಗೆ ಏನಾಗುತ್ತೆ, ಭಾಷೆ ನಮ್ಗೆ ಕಾಣುತ್ತೆ. ನಾವು ಎಲ್ಲಾ ಜನರನ್ನ ಮಾತಾಡ್ಬಹುದು, ನೋಡ್ಬಹುದು. ಆದ್ರೆ ಕಣ್ಣು ಇಲ್ಲದಿರ್ತಕ್ಕಂಥವನಿಗೆ ದೃಶ್ಯ ಆಗ್ಬೋದು, ಶ್ರವ್ಯ ಆಗಿರ್ಬೋದು, ಧ್ವನಿ ಸಂಕೇತಗಳಾಗ್ಬೋದು, ಇವು ಆತನನ್ನ ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಇಲ್ಲ. ಆತ ಏನ್ ಮಾಡ್ತಾನೆ ಅಂತಂದ್ರೆ, ಒಬ್ಬ ಕುರುಡ ಸ್ಪರ್ಶದ ಮೂಲಕವೇ ವಸ್ತುಗಳನ್ನು ಗುರುತಿಸುತ್ತಾನೆ. ಒಬ್ಬ ಕುರುಡ ಮುಟ್ಟಿದಾಗ ಇದು ಟೇಬಲ್ ಅಂತ ಹೇಳ್ತಾನೆ, ಇದನ್ನು ಮುಟ್ಟಿದಾಗ ಇನ್ನೊಂದು ಮುಟ್ಟಿದಾಗ ಪೆನ್ನು ಅಂತ ಹೇಳ್ತಾನೆ, ಇದನ್ನು ಮುಟ್ಟಿದಾಗ ಜಂಗಮವಾಣಿ ಇದೆ ಅಂತ ಹೇಳ್ತಾನೆ. ಹೀಗೆ ಆತ ಏನನ್ನ ಮುಟ್ಟುತ್ತಾನೋ ಆ ಮುಟ್ಟಿದ ಅನುಭವದಲ್ಲಿ ಆ ವಸ್ತುವನ್ನ ಪತ್ತೆ ಹಚ್ಚುವಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ಇವೆಲ್ಲವೂ ಸಂಕೇತಗಳ ಮೂಲಕ ನಡೆಯುವ ಚಟುವಟಿಕೆಗಳು ಅಂತ ಒಂದು ಭಾಷೆಯ ಒಂದು ಚಟುವಟಿಕೆ. ಈ ಸಂಕೇತಗಳು ಕಣ್ಣಿಗೆ ಗೋಚರಿಸುವಂಥವು, ಕಿವಿಗೆ ಕೇಳಿಸುವಂಥವು. ನೋಡಿ, ಇವ ನಮ್ಗೆಲ್ಲವೂ ಈ ಸಂಕೇತಗಳೆಲ್ಲವೂ ಕೂಡ ಕಣ್ಣು ಕಾಣುತ್ತೆ, ಕಿವಿಗೆ ಕೇಳುತ್ತೆ. ಇವು ಸ್ಪರ್ಶ ಅನುಭವ ವೇದ್ಯವಾಗುತ್ತೆ. ಇದು ಈ ಭಾಷೆಯ ಬಹಳ ಮುಖ್ಯವಾದಂತಹ ಒಂದು ಕ್ರಮಗಳು ಇದರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಭಾಷೆಯ ಮೂಲ ಉದ್ದೇಶ ಏನು ಹಾಗಾದ್ರೆ? ಭಾಷೆ ಒಂದು ವಿಷಯವು ಎಲ್ಲರಿಗೆ ಗೊತ್ತಾಗುವ ಹಾಗೆ, ಗೊತ್ತಾದಾಗ ಆ ವಿಷಯವು ಗೊತ್ತಾದಾಗ ಅದರ ಪ್ರಕಾರ ನಡ್ಕೊಳ್ಳುವ ಹಾಗೆ, ಇದು ಭಾಷೆಯ ಬಹಳ ಮುಖ್ಯವಾದಂತಹ ಉದ್ದೇಶ. ಭಾಷೆಯ ಮೂಲ ಉದ್ದೇಶವೇನೆಂದರೆ ಜನರಲ್ಲಿ ಪರಸ್ಪರ ವ್ಯವಹಾರವನ್ನು ಸರಳಗೊಳಿಸುವುದು. ಕ್ಲಿಷ್ಟ ಆಗ್ಬಾರ್ದು, ಕಠಿಣ ಆಗ್ಬಾರ್ದು, ಬಹಳ ಸರಳಗೊಳಿಸಿ ವ್ಯವಹಾರ ಸುಗಮಗೊಳಿಸುವ ಉದ್ದೇಶವೇ ಆಡಳಿತ ಕಾಂಡದ ಬಹಳ ಮುಖ್ಯವಾದಂತಹ ಉದ್ದೇಶ. ಒಂದು ದೃಷ್ಟಾಂತ ನಿಮಗೆ ಹೇಳಿದ್ರೆ ಆಡಳಿತ ಭಾಷೆ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ, ಒಂದು ಮಾವಿನ ಮರ ಇದೆ, ಒಂದು ಮಾವಿನ ಮರ ಇದೆ. ಆ ಮಾವಿನ ಮರದ ಮೇಲೆ
ಮಾವಿನ ಹಣ್ಣುಗಳು ಬಿಟ್ಟಿದೆ. ಆ ಮರದ ಹತ್ತಿರ ಒಂದು ಬಾಲಕಿ ಬಂದು ಅಲ್ಲಿ ನೋಡ್ತಾಳೆ. ಮಾವಿನ ಮರದ ಮೇಲೆ ಮಾವಿನ ಹಣ್ಣುಗಳು ತುಂಬಿ ತುಳುಕಾಡುತ್ತಿವೆ. ಅದು ನೋಡಿದಾಗ ಆಸೆ ಆಗ್ತಾ ಇದೆ, ಮಾವಿನ ಹಣ್ಣು ತಿನ್ನಬೇಕು ಅಂತ. ಆದರೆ ಹೆಣ್ಣಾದ್ರಿಂದ ಅವಳು ಮರವನ್ನ ಹತ್ತಿ ಮಾವಿನ ಹಣ್ಣನ್ನ ಕೀಳಕ್ಕಾಗಲ್ಲ. ಅದೇ ಸಮಯಕ್ಕೆ ಒಬ್ಬ ಬಾಲಕ ಅಲ್ಲಿಗೆ ಬರುತ್ತಾನೆ ಅಂತ ಭಾವಿಸ್ಕೊಳ್ಳೋಣ. ಹುಡುಗಿಗೆ ಮಾತು ಬರುವುದಿಲ್ಲ ಅಲ್ವಾ? ಇದನ್ನ ಮಾವಿನ ಹಣ್ಣು ಕಿತ್ಕೊಡಿ ಅಂತಕ್ಕಂಥ ರೀತಿಯಲ್ಲಿ ಅವಳು ಹೇಳಕ್ ಆಗ್ತಾ ಇಲ್ಲ, ಅವಳಿಗೆ ಮಾತು ಬರ್ತಾ ಇಲ್ಲ. ಆಗ ಅವಳು ತನ್ನ ಕೈ ಬಾಯಿಗಳ ಸಂಕೇತಗಳ ಮೂಲಕ ಅಲ್ವಾ, ತನ್ನ ಕೈ ಬಾಯಿ ಸಂಕೇತಗಳ ಮೂಲಕ ಏನ್ ಮಾಡ್ಬೋದು, ಹಣ್ಣನ್ನ ಕಿತ್ಕೊಡಿ ಅಂತ ಹೇಳ್ಬಹುದು ಅಲ್ವಾ. ಸಂಕೇತಗಳ ಮೂಲಕ ಹಣ್ಣು ಕಿತ್ತುಕೊಡಲು ಸೂಚಿಸುತ್ತಾಳೆ. ಆದರೆ ಸನ್ನೆಗಳನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡ್ಕೊಳ್ಳುವುದು ಬಹಳ ಕಷ್ಟ ಅಲ್ವಾ. ಕೇವಲ ಸನ್ನೆಯಿಂದ ತನ್ನ ಮನಸ್ಸಿನ ಇಚ್ಛೆಯನ್ನು ತಿಳಿಸುವುದು ಸ್ವಲ್ಪ ಕಠಿಣವೇ, ಅವಳ ಮನಸ್ಸಿನ ಅಭಿಪ್ರಾಯ ತಿಳಿಸುವುದು ಕಠಿಣವೇ. ಆದರೆ ಅದನ್ನ ತಿಳ್ಕೊಳ್ತಕ್ಕಂಥವನ್ನು ಭಾವನೂ ಕೂಡ ಕಠಿಣವೇ. ಹೀಗಿರುವಾಗ ಅವನಿಗೆ ಥಟ್ಟನೆ ಮೇಲ್ ತೋರ್ಸಲ್ಲ, ಹಣ್ಣು ಕಿತ್ಕೊಡು ಅಂತ ಅದನ್ನೇನ್ ಕೈ ಮೇಲ್ ತೋರಿಸ್ತಾರಲ್ಲ, ಆಗ ಅವಳು ಹಣ್ಣು ಮಾತ್ರ ಕಣ್ಣಿಗೆ ಕಾಣುವ ವಸ್ತುವಾದ್ದರಿಂದ ಏನ್ ಮಾಡ್ತಾನೆ, ಹುಡುಗ ಮರ ಹತ್ತಿ ಹಣ್ಣು ಕಿತ್ತು ಕೊಡ್ತಾನೆ. ಇಲ್ಲಿ ಭಾವನೆಗಳು ಅರ್ಥ ಆಗುತ್ತೆ. ಭಾಷೆ ಯಾವುದೇ ಆದ್ರೂ ನಮ್ಗೆ ಭಾವನೆಗಳು ಅರ್ಥ ಆಗುತ್ತೆ, ಸಂಕೇತಗಳು ಹಾಗೆ. ನೀವು ಪಾಶ್ಚಾತ್ಯದವರು ನಮ್ಮ ಭಾರತಕ್ಕೆ ಬಂದಾಗ ಅವರಿಗೆ ನಮ್ಮ ಇಲ್ಲಿರ್ತಕ್ಕಂಥ ಭಾಷೆ ಗೊತ್ತಾಗಲ್ಲ. ಆಗ ನೀವು ಯಾವುದರ ಮುಖೇನ ಬಂದ್ರಿ ಇಲ್ಲಿಗೆ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಸ್ವಯ್ ಸ್ವಯ್ ಅಂತ ಹೇಳ್ತಾರೆ. ಅಂದ್ರೆ ಏನು, ವಿಮಾನದಲ್ಲಿ ಬಂದ್ವಿ, ಹೀಗೆ ಮತ್ತೆ ವಿಮಾನದಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು, ಅದನ್ನ ಸ್ವಯ್ ಸ್ವಯ್ ಅಂತ ಹೇಳ್ತಾರೆ. ಇದು ಭಾಷೆಯ ಸಂಕೇತಗಳು. ಇದು ಭಾವನೆಯ ರೂಪದಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅರ್ಥ ಆಗುತ್ತೆ. ಊಟ ಆಯ್ತಾ ಅನ್ನೋದಕ್ಕೆ ಸುಮ್ಮನೆ ಹಾಗೆ ಸಂಕೇತ ತೋರಿಸ್ರೆ ಸಾಕು. ಹೀಗೆ ಭಾಷೆಗೆ ಒಂದು ಕ್ರಮಬದ್ಧವಾದಂತಹ ರೀತಿಯಲ್ಲಿ ನಮಗೆ ಅದು ಅರ್ಥ ಆಗುತ್ತೆ. ಇದನ್ನ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಹಣ್ಣು ಕಣ್ಣಿಗೆ ಕಾಣುವಂತಹ ವಸ್ತು. ಆದ್ದರಿಂದ ಆ ಮೂಗಿ ಹುಡುಗಿ ಆ ಹುಡುಗನಿಗೆ ಆ ಹಣ್ಣು ಕಿತ್ತು ಕೊಡು ಅಂತ ಹೇಳಿದ ತಕ್ಷಣವೇ ಮೇಲಿನ ಮರದ ಮೇಲಿದ್ದ ಹಣ್ಣನ್ನ ಕಿತ್ತು ಕೊಡ್ತಾನೆ. ಹಾಗೇನೆ ಹಣ್ಣಾಗಿ ಕನ್ನಡವನ್ನ ನಮಗೆಲ್ಲರಿಗೂ ಕಾಣುವಂತಹ ಭಾಷೆಯಾದಂತಹ ನಮ್ಮ ಕನ್ನಡವೇ ಆಡಳಿತ ಭಾಷೆಯಾದಾಗ, ಅಂದರೆ ಪ್ರಭುಗಳಿಗೂ ಪ್ರಜೆಗಳಿಗೂ ಅದು ಅರ್ಥ ಆಗತ್ತೆ. ಸರ್ಕಾರ ಹೇಳ್ತಕ್ಕಂಥದ್ದು ಜನರಿಗೆ ಗೊತ್ತಾಗತ್ತೆ, ಜನರ ಅಹವಾಲುಗಳು ಸರ್ಕಾರಕ್ಕೆ ಗೊತ್ತಾಗತ್ತೆ. ಆದ್ದರಿಂದಲೇ ಆಡಳಿತ ಕನ್ನಡವನ್ನ ನಾವು ನಮ್ಮ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಡು ಭಾಷೆಯಾದಂತಹ ನಮ್ಮ ಕನ್ನಡ ಆಡಳಿತ ಭಾಷೆಯ ಗದ್ದಿಗೆಯನ್ನ ಏರ್ಬೇಕು. ಹಾಗೆ ಇದ್ದಾಗಲೇ ನಮ್ಮ ಕನ್ನಡ ನಾಡಿನ ಒಂದು ಸ್ವರೂಪ, ಒಂದು ಚಂದ ಮತ್ತು ಕನ್ನಡ ನಾಡಿನ ಹಿರಿಮೆ, ಗರಿಮೆ ಬೆಳೆಯುತ್ತದೆ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ. ಅಂದ್ರೆ ಭಾಷೆ ಸಮಾಜದ ಎಲ್ಲಾ ವ್ಯಕ್ತಿಗಳ ಸೊತ್ತು. ಅದು ಕೆಲವರ ಸೊತ್ತಾಗಿ ತೊತ್ತಾಗಿ ಬದುಕಲಾರದು ಅಲ್ವಾ. ಒಬ್ಬರ ಸೊತ್ತಲ್ಲ ಅದು, ಅದು ಸಮಾಜದ ಸೊತ್ತು. ಜನಪದರಲ್ಲಿ
ಜೀವಂತವಾಗಿರುವವರೆಗೂ ಭಾಷೆ ಬದುಕುತ್ತೆ. ನಾವು ಭಾಷೆಯನ್ನ ಮಾತನಾಡ್ತಾ ಇದ್ದ ಹಾಗೆ, ನಾವು ಎಷ್ಟು ಭಾಷೆಯನ್ನ ಮಾತಾಡ್ತಿರ್ತೀವೋ ಭಾಷೆ ಬದುಕುತ್ತೆ. ನಮ್ಮ ಕೆಲವರು ಹೇಳ್ತಾರೆ ಕನ್ನಡಕ್ಕೆ ಉಳಿಗಾಲವಿಲ್ಲ ಅಂತಕ್ಕಂಥ ಮಾತು, ಕನ್ನಡ ಸಾಯ್ತಾ ಇದೆ ಅಂತ. ಇಲ್ಲ, ಕನ್ನಡ ಭಾಷೆಯನ್ನ ನಾವು ಬಳಸ್ತಾ ಇದ್ದೀವಿ ಅಂತಂದ್ರೆ ಕನ್ನಡ ಭಾಷೆ ಇನ್ನು ಜೀವದಿಂದ ಪುಟಿತಾ ಏಳುತ್ತೆ, ಇನ್ನು ದಷ್ಟಪುಷ್ಟವಾಗಿ ಕನ್ನಡ ಬೆಳೀತಾ ಹೋಗುತ್ತೆ. ಕನ್ನಡ ನಾವು ಹೇಗೆ ನಮ್ಮ ನಾಲಿಗೆಯ ಮೇಲೆ ಶಾರದೆ ಕುಣಿಯುವ ಹಾಗೆ ಕನ್ನಡ ನಮ್ಮ ನಾಡಿನಲ್ಲಿ ಕುಣಿಯುತ್ತಿರುತ್ತಾರೆ. ಆದ್ದರಿಂದ ನಾವು ಕನ್ನಡವನ್ನ ಬಳಸಬೇಕು, ಕನ್ನಡದಲ್ಲೇ ಬರೀಬೇಕು, ಕನ್ನಡದಲ್ಲೇ ಅದನ್ನ ಮಾತನಾಡಬೇಕು. ಆದ್ದರಿಂದ ಕನ್ನಡ ನಮಗೆ ಉಳಿಯುತ್ತೆ, ಈ ನಾಡಿನಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ಭಾಷೆಗಳ ಜ್ಞಾನಧಾರೆಗಳು ನಮಗೆ ಸಿಗಬೇಕು. ಆ ಜ್ಞಾನಧಾರೆಯನ್ನ ಕರಗತ ಮಾಡಿಕೊಂಡು ಕನ್ನಡದ ನುಡಿಯಲ್ಲಿ ಅದನ್ನ ನಮ್ಮ ನಾಡಿಗೆ ನಾವು ಧಾರೆ ಎರಿಬೇಕು. ಇದು ಆದಾಗಲೇ ಕನ್ನಡ ನುಡಿ ಅಂತಕ್ಕಂಥದ್ದು, ಆಡಳಿತ ಭಾಷೆ ಅಂತಕ್ಕಂಥದ್ದು ಎಲ್ಲದರಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತು ಏನಪ್ಪಾ ಅಂತಂದ್ರೆ, ನಾವು ಇಷ್ಟೆಲ್ಲ ಆಡಳಿತ ಭಾಷೆಯನ್ನ ಕನ್ನಡವನ್ನ ಬೆಳೆಸಬೇಕು ಅಂತಕ್ಕಂಥ ರೀತಿಯಲ್ಲಿ ನಾವು ಹೇಳ್ತೀವಿ. ಅಂದ್ರೆ ಕನ್ನಡವನ್ನ ಬಳಸ್ತಾ ಇದ್ರೆ ಸಾಕು, ಕನ್ನಡವನ್ನ ಮಾತನಾಡ್ತಾ ಇರಬೇಕು, ಕನ್ನಡದಲ್ಲಿ ಬರೀತಾ ಇರಬೇಕು, ಕನ್ನಡದಲ್ಲಿ ಯೋಚನೆ ಮಾಡಬೇಕು. ಆಗ ಕನ್ನಡದ ಒಂದು ಚಿರಸ್ಥಾಯಿತನ ಉಳಿಯುತ್ತದೆ, ಕನ್ನಡದ ಹಿರಿಮೆ ಎಲ್ಲ ಕಡೆಗೆ ಪಸರಿಸುತ್ತೆ. ಕನ್ನಡದಲ್ಲಿ ಉತ್ತಮವಾದಂತಹ ಕಾವ್ಯಗಳು ಹೊರಹೊಮ್ಮಿರುವುದಕ್ಕೆ ಅದೇ ಸಾಕ್ಷಿ. ಕನ್ನಡದಲ್ಲಿ ಎಂತೆಂತಹ ಕಾವ್ಯಗಳು ಬಂದಿವೆ ಅಲ್ವಾ, ಎಂತಹ ಛಂದೋಬದ್ಧವಾದ ಲಯಬದ್ಧವಾದಂತಹ ಕಾವ್ಯಗಳು ರಚನೆಗೊಂಡಿವೆ, ಗಮಕ ಕಾವ್ಯಗಳು ಬಂದಿವೆ ನಮ್ಮಲ್ಲಿ. ಅದರಿಂದ ಕನ್ನಡ ಎಷ್ಟು ಬಹಳ ಒಂದು ಸತ್ವಯುತವಾದಂತಹ ಭಾಷೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಕನ್ನಡ ಉಳಿಬೇಕು ಅಂತಂದ್ರೆ, ಕನ್ನಡ ಬೆಳಿಬೇಕು ಅಂತಂದ್ರೆ ಬರೀ ಬೊಬ್ಬಾಟ ಮಾಡಿದ್ರೆ ಸಾಲದು, ಕನ್ನಡದಲ್ಲಿ ಕೆಲಸ ಮಾಡಬೇಕು, ಕನ್ನಡದಲ್ಲಿ ನಾವು ಬರೀಬೇಕು, ಕನ್ನಡವನ್ನ ಮಾತನಾಡಬೇಕು, ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು, ಎಲ್ಲವೂ ಕೂಡ ಕನ್ನಡದಲ್ಲಿ ಆಗಬೇಕು. ಆಗಿದ್ದಾಗ ಮಾತ್ರ ಕನ್ನಡಕ್ಕೆ ಯಾವುದೇ ರೀತಿಯ ಒಂದು ಸಂಸ್ಕಾರ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತೆ ನಮ್ಮ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂತಹ ಒಂದು ಏನು ಕೆಲವರದ ಒಂದು ಆರ್ಭಾಟಗಳು ಇರ್ತವೆ ನೋಡಿ, ಅದನ್ನ ನೀವು ಗಮನಿಸ್ತಾ ಹೋಗ್ಬೋದು. ನೋಡಿ, ಒಂದು ಕನ್ನಡದ ಬಗ್ಗೆ ಹೇಗೆ ಇವತ್ತಿನ ಒಳಗೊಂದು ಹೊರಗೊಂದು ಆಗ್ತಾ ಇರೋದ್ರಿಂದ ಆಡಳಿತ ಕನ್ನಡ ಒಂದು ರೀತಿಯ ಹೀನ ಸ್ಥಿತಿಗೆ ಹೋಗ್ತಾ ಇದೆ ಅಂತ ನಾವು ಭಾವಿಸ್ಕೋಬಹುದು ಅಷ್ಟೇ. ಇಲ್ಲ, ಕನ್ನಡ ಯಾವಾಗ್ಲೂ ಹೀನ ಸ್ಥಿತಿಗೆ ಹೋಗಲ್ಲ. ಕನ್ನಡ ಯಾವಾಗ್ಲೂ ಕೂಡ ರಾಜಮಾತೆ ಮೆರೀತಿರ್ತಾಳೆ, ಈ ನಾಡಿನಲ್ಲಿ ರಾಜಮಾತೆ ಮೆರೀತಿರ್ತಾಳೆ ಅಂತಕ್ಕಂಥದ್ದನ್ನ ನೆನೆಸ್ಕೊ. ನೋಡಿ, ಒಂದು ಹೆಂಗಸು ಅಂದ್ರೆ ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು, ಪೊಲೀಸ್ ಸ್ಟೇಷನ್ ಬಂದ್ರು ನೋಡಿ, ಕನ್ನಡ ಪದ, ಇಂಗ್ಲಿಷ್ ಪದ, ಆಡಳಿತ ಭಾಷೆಯಲ್ಲಿ ಅಲ್ವಾ, ಆರಕ್ಷಕ ಠಾಣೆ, ಆರಕ್ಷಕ ಠಾಣೆಗೆ ಹೋಗಿ ನನ್ನ ಗಂಡ ಕಳೆದು ಹೋಗಿದ್ದಾನೆ ಅಂತಕ್ಕಂಥದ್ದು ಒಂದು ಅರ್ಜಿ ಬರೆದು ಕೊಡ್ತಾರೆ. ಆಗ ಅವರು ಎಲ್ಲ ಏನಮ್ಮ ನಿಮ್ಮ ಗಂಡನ ಚಹರೆ ಏನು, ಯಾವ ರೀತಿ ಅಂತಕ್ಕಂಥದ್ದನ್ನ ಕೇಳ್ತಾರೆ. ಆ ಠಾಣೆಯಲ್ಲಿ ಆ ಹೆಂಗಸು ಹೇಳ್ತಾರೆ, 6 ಅಡಿ ಎತ್ತರ ಇದ್ದ ನನ್ನ ಗಂಡ, ಬಹಳ ದಷ್ಟಪುಷ್ಟವಾಗಿದ್ದಾನೆ ಅಲ್ವಾ, ಅಂದ್ರೆ ಕೆಂಪಗಿದ್ದಾನೆ ಅಂತಕ್ಕಂಥದ್ದನ್ನ ಹೇಳ್ತಾಳೆ.
ಚಹರೆಯನ್ನ ಹೇಳ್ತಾಳೆ. ಅವಳ ಜೊತೆ, ಆ ಮಹಿಳೆಯ ಜೊತೆ ಹೋದಂತಹ ಅವರ ಗೆಳತಿ, ಏನು ಈ ರೀತಿಯಲ್ಲಿ ಹೇಳ್ತಾ ಇದೆಯಲ್ಲ, ನೀ ಗಂಡ ಇರ್ತಕ್ಕಂಥದ್ದು 4 ಮುಕ್ಕಾಲಡಿ, ಆಮೇಲೆ ಕರ್ರಗಿದ್ದಾನೆ, ಮತ್ತೆ ನೀನು ಈ ರೀತಿಯಲ್ಲಿ ಹೇಳ್ತಾ ಇದೆಯಲ್ಲೇ, ಯಾಕೆ ಹಿಂಗೆ ಹೇಳ್ತಿದೀಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಇಲ್ಲ ಕಣೆ, ನಿಮ್ಗೆ ಏನಾದ್ರೂ 6 ಅಡಿ ಗಂಡ ದಷ್ಟಪುಷ್ಟವಾದ ಅವನೇ ಕೊಟ್ಬಿಟ್ರೆ ಏನ್ ಮಾಡ್ತೀಯ? ಅಂತವನು ಸಿಗ್ಲಿ ಅಂತಾನೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಂದ್ರೆ ಅಂತರಂಗ ಬೇರೆ, ಬಹಿರಂಗ ಬೇರೆ. ನಾವು ಏನ್ ಮಾಡ್ತಿದ್ದೀವಿ ಅಂತಂದ್ರೆ, ಬರೀ ಬಹಿರಂಗದಲ್ಲಿ ಕನ್ನಡ ಬೆಳಿಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಿದ್ದೀವಿ, ಆದ್ರೆ ಅಂತರಂಗದಲ್ಲಿ ಬೇರೆ ಭಾಷೆಗಳು ಮಡುಗಟ್ಟಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗ್ಕೂಡ್ದು. ಅಂತರಂಗ ಬಹಿರಂಗ ಒಂದಾಗಿರ್ಬೇಕು. ಆದ್ದರಿಂದ ಕನ್ನಡ ತನ್ನ ಪಾಡಿಗೆ ಅದು ಬೆಳೆಯುತ್ತದೆ, ಕನ್ನಡ ಈ ನಾಡಿನಲ್ಲಿ ಉಳಿಯುತ್ತದೆ. ಯಾಕಂದ್ರೆ ಎಷ್ಟೋ ಕಾಲಗಳಿಂದ ರಾಜಮಹಾರಾಜರ ಕಾಲಘಟ್ಟಗಳಲ್ಲಿ, ಶಾಸನಗಳಲ್ಲಿ, ಜನರ ಬಾಯಲ್ಲಿ ಎಲ್ಲದರಲ್ಲಿ ನಲಿದು ನಾಟ್ಯ ಮಾಡ್ಕೊಂಡು ಬಂದಂತಹ ಕನ್ನಡಕ್ಕೆ ಎಲ್ಲಿದೆ ಸಾವು? ಸಾಧ್ಯನೇ ಇಲ್ಲ. ಕನ್ನಡಕ್ಕೆ ಅದು ಜೀವಯುತವಾದದ್ದೇ, ಪುಟಿತಾ ಇರುತ್ತೆ. ಅದು ಕನ್ನಡ ಎಲ್ಲೆಲ್ಲೂ ಅದು ಪುಟಿತಾ ಹೋಗ್ತಾ ಇರುತ್ತೆ. ನಾವು ಕನ್ನಡಕ್ಕೆ ಮುಂದೆ ಯಾವುದೇ ರೀತಿಯಲ್ಲಿ ಕನ್ನಡ ಒಂದು ಹೀನ ಸ್ಥಿತಿಗೆ ಹೋಗ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇರ್ತೀವಿ ಅಷ್ಟೇ, ಏನಿಲ್ಲ. ಕನ್ನಡ ಯಾವಾಗಲೂ ಕೂಡ ಹಾಳಾಗಲ್ಲ, ಕನ್ನಡ ಬೆಳೀತಾ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಆಡಳಿತ ಭಾಷೆಯನ್ನ ಸರ್ಕಾರ ಅನುಷ್ಠಾನಗೊಳಿಸ್ಬೇಕು. ಈ ಭಾಷೆಯನ್ನ, ಈ ನಾವು ನೋಡ್ಕೊಂಡು ಬಂದಂತಹ ಈ ಆಡಳಿತ ಭಾಷೆಯನ್ನ, ಆಡಳಿತ ಕನ್ನಡವನ್ನ ಕರ್ನಾಟಕದ ಆಡಳಿತ ಭಾಷೆಯಾಗಿ ನಾವು ಅದನ್ನ ನೆಲೆಗೊಳಿಸ್ಬೇಕು. ಈ ನೆಲೆಗೊಳಿಸೋದಕ್ಕೆ ಸರ್ಕಾರ ಏನೇನ್ ಕ್ರಮಗಳನ್ನ ಕೈಗೊಂಡಿತ್ತು ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಅನುಷ್ಠಾನ, ಆಡಳಿತ ಭಾಷೆಯ ಅನುಷ್ಠಾನ ಹೇಗಾಯ್ತು ನೋಡಿ. ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಕರ್ನಾಟಕಕ್ಕೆ ಒಂದು ರಾಜ್ಯದ ಸ್ವರೂಪ ಪ್ರಾಪ್ತವಾಯಿತು. ಭಾರತ ಸಂವಿಧಾನದ 245, 247ನೆಯ ಅನುಚ್ಛೇದಗಳು ವಿಧಿಸಿದಂತೆ ಆಯಾ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಭಾಷೆಯನ್ನು ಅಥವಾ ಹೆಚ್ಚಿನ ಭಾಷೆಗಳನ್ನು ಅಧಿಕೃತ ಭಾಷೆಯಾಗಿ ಅಂಗೀಕರಿಸಲು ಅವಕಾಶವಿದೆ. ಅಂತೆಯೇ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದೆ. ಇದು ಕನ್ನಡಕ್ಕೆ ಆಡಳಿತ ಭಾಷೆಯಾಗಿ ಸಂವಿಧಾನದಲ್ಲಿ 245ನೆಯ ಪ್ರಾಂತೀಯ ಭಾಷೆಗಳ ಅನುಚ್ಛೇದದ ನಂತರದಲ್ಲಿ ನಮ್ಮ ಕನ್ನಡದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಆಗೋದಕ್ಕೆ ಕಾರಣವಾಯಿತು. ಅಂದ್ರೆ ಇಲ್ಲಿ ಆಳುವವರು ಆಳಲ್ಪಡುವವರ ನಡುವೆ ಎರಡು, ಈಗ ರಾಜ ಮತ್ತು ಸಾಮಾನ್ಯ ಜನರ ಮಧ್ಯೆ ಅಥವಾ ಸರ್ಕಾರ ಮತ್ತು ಸಾಮಾನ್ಯರ ನಡುವೆ ಬಳಕೆಯಾಗುವ ಭಾಷೆಯನ್ನೇ ಆಡಳಿತ ಭಾಷೆ ಎಂದು ನಾವು ಕರೆಯಲಾಗುತ್ತದೆ ಅಥವಾ ಕರೆಯಬಹುದು. ಅದು ಪ್ರಜೆಗಳು ಪ್ರಭುಗಳ ನಡುವೆ ನಡೆಯುವ ಒಂದು ಸಂಪರ್ಕದ ಕೊಂಡಿ. ಪ್ರಜಾಪ್ರಭುತ್ವದಲ್ಲಿ ಜನರಾಡುವ ಭಾಷೆಯೇ ಆಡಳಿತ ಭಾಷೆಯಾಗಿರುವುದು ನಮಗೆ ಕಾಣುತ್ತೆ. ಜನರಾಡುವ ಭಾಷೆ ನಮಗೇನಾಗುತ್ತೆ, ಆಡಳಿತ ಭಾಷೆ ಆಗುವಂಥದ್ದನ್ನ ಕಾಣ್ತೀವಿ. ಅಂದ್ರೆ ಆಡಳಿತ ಭಾಷೆಯನ್ನ ನಾವು ಅನುಷ್ಠಾನಕ್ಕೆ ಗೊಳ್ಬೇಕಾದ್ರೆ ಏನೇನೋ ಒಂದು ಹಂತಗಳನ್ನು ದಾಟ್ಕೊಂಡು ನಾವು
ಆಡಳಿತ ಭಾಷೆಯಾಗಿ ಅದು ರೂಪುಗೊಳ್ತು ನಮ್ಮಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕು. ನಾವು ಈಗಾಗಲೇ ಚರ್ಚೆ ಮಾಡುವ ಹಾಗೆ ಸಾಮಾನ್ಯರ ದಮನಿಗಳಲ್ಲಿ ಹರಿತಿರ್ತಕ್ಕಂತಹ ಆ ಭಾಷೆಯ, ಆ ಪ್ರಾಂತೀಯ ಭಾಷೆಯ ಸೊಗಡಿನ ಸದ್ದಿನ ಅರ್ಥ ಮಾಡಿಕೊಂಡಂತಹ ಬ್ರಿಟಿಷರು ಅವರ ಆಡಳಿತ ಕಾಲಘಟ್ಟಗಳಲ್ಲಿ ಆಡಳಿತ ಭಾಷೆಯಾಗಿ ಆಯಾ ಪ್ರಾಂತೀಯ ಭಾಷೆಗಳನ್ನೇ ಬಂದಾಗ ನಮ್ಮ ಕನ್ನಡ ಭಾಷೆ ಆಗಿನ ಆಡಳಿತ ಭಾಷೆ ಆಗಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಇಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜಭಾಷಾ ಅಧಿನಿಯಮ 1963 ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿತು. ಕನ್ನಡಕ್ಕೆ ಕಾಯಿದೆಬದ್ಧ ಸ್ಥಾನವನ್ನ ಸ್ವೀಕರಿಸಿತು. ಇದರಿಂದಾಗಿಯೇ ಕನ್ನಡವು ರಾಜ್ಯದ ರಾಜಭಾಷೆಯಾಗಿರುವುದನ್ನು ನಾವು ಕಾಣ್ತೀವಿ. ಅದೇ ಅಧಿನಿಯಮ 2ನೇ ಕಲಂನಲ್ಲಿ ಇದನ್ನ ಹೇಳಲಾಗಿದೆ. ಇದೇ ಅಧಿನಿಯಮದ 3ನೇ ಕಲಂನಲ್ಲಿ ಸರ್ಕಾರವು ಅನ್ಯತಾ ನಿರ್ದೇಶಿಸುವವರೆಗೆ ಸರ್ಕಾರಿ ಉದ್ದೇಶಗಳಿಗಾಗಿ ಇಂಗ್ಲಿಷ್ ಉಪಯೋಗಿಸುವುದನ್ನು ಮುಂದುವರಿಸುವುದು ಅಂತಕ್ಕಂಥದ್ದು ಕೂಡ ಆಗಿದೆ. ಅಂದ್ರೆ ಈ ಒಂದು ಐಚ್ಛಿಕತೆಯನ್ನ, ಆಡಳಿತದಲ್ಲಿ ಕನ್ನಡ ಇರಬೇಕು ಅಂತಕ್ಕಂಥದ್ದು ಒಂದೆಡೆ ಆದರೆ, ಎಲ್ಲಿವರೆಗೆ ಆಡಳಿತದಲ್ಲಿ ಕನ್ನಡ ಕ್ಲಿಷ್ಟಕರವಾಗಿರುತ್ತೋ ಅಲ್ಲಿಯವರೆಗೂ ಕೂಡ ಇಂಗ್ಲಿಷನ್ನ ನೀವು ಆಡಳಿತ ಭಾಷೆಯಾಗಿ ಬಳಸಿಕೊಳ್ಳಬಹುದು ಅಂತಕ್ಕಂತಹ ಈ ಒಂದು ಐಚ್ಛಿಕತೆಯಿಂದಾಗಿ ಏನು ಕರ್ನಾಟಕ ರಾಜಭಾಷೆ ಆಗಿ ಕನ್ನಡ ಮೆರಿಬೇಕು ಅಂತಕ್ಕಂಥದಕ್ಕೆ ಸಹಜವಾಗಿ ಈ ಕಾಯಿದೆ ದುರ್ಬಲವಾಯಿತೆಂದು ನಾವು ಭಾವಿಸಬಹುದು. ಆಡಳಿತದಲ್ಲಿ ಕನ್ನಡವನ್ನೇ ನಾವು ಬಳಸಬೇಕು, ಕನ್ನಡದ ಪತ್ರಗಳೇ ಮುಂದೆ ಎಲ್ಲ ಕಚೇರಿಗಳಲ್ಲಿ ತನ್ನ ರಾಜಾರೋಷವಾಗಿ ಅದು ಓಡಾಡಬೇಕು ಅಂತಕ್ಕಂಥದ್ದು, ಇಂಗ್ಲಿಷ್ ಭಾಷೆಯನ್ನು ಬಳಸಬಹುದು ಅಂತಕ್ಕಂಥ ಯಾವಾಗ ಆ ಒಂದು 3ನೇ ಕಲಂನಲ್ಲಿ ಅದನ್ನ ತಿಳಿಸಿದ್ರೋ, ಒಂದು ರೀತಿಯಲ್ಲಿ ಈ ನಮ್ಮ ಆಸೆ ಅಥವಾ ನಮ್ಮ ಆಶೋತ್ತರಗಳು ಈಡೇರಿಲ್ಲ ಅಂತ ಏನೋ ಭಾವಿಸಬಹುದು ಅಂತ ಅನ್ಸುತ್ತೆ. ಆದುದರಿಂದಲೇ ಇಂಗ್ಲಿಷ್ ವ್ಯಾಮೋಹ ಹೊಂದಿದ್ದಂತಹ ಮತ್ತು ಇಂಗ್ಲಿಷ್ ಮಾದರಿಯಲ್ಲಿ ಸುಲಭ ಅನುಕೂಲತೆ ಪಡೆದಿದ್ದಂತಹ ಅಧಿಕಾರಿಗಳು, ನೌಕರರು ಪತ್ರ ವ್ಯವಹಾರದಲ್ಲಿ ಕನ್ನಡಕ್ಕೆ ಬದಲಾಗಿ ಕನ್ನಡ ಬಳಸುವುದಕ್ಕೆ ಇಂಗ್ಲಿಷ್ ಬಳಸುವುದನ್ನ ಅವರು ಪ್ರಯತ್ನವನ್ನ ಪಟ್ಟರು. ಆ ನಂತರದಲ್ಲಿ ನಿಧಾನವಾಗಿ ಅದನ್ನ ಇಂಗ್ಲಿಷನ್ನ ಬಿಟ್ಟಿದ್ದು ಕೂಡ ನಮ್ಮಲ್ಲಿ ಇದೆ. ಈ ಹಂತದಲ್ಲಿ ರಾಜ್ಯ ಸರ್ಕಾರ ತಾನು ರಚಿಸಿದ ಕಾಯಿದೆಯನ್ನ ಸಮಗ್ರವಾಗಿ ಜಾರಿಗೆ ತರುವಲ್ಲಿ ಅದು ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಆಡಳಿತದಲ್ಲಿ ಕನ್ನಡವನ್ನ ಸಮಗ್ರವಾಗಿ ನಾವು ಬಳಸಿಕೊಳ್ಳಬೇಕು. ಆ ಸಮಗ್ರತೆ ಬಂದಾಗಲೇ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಆಗುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಭಾವಿಸ್ಕೊಂಡ ಮನಗಂಡಂತಹ ಸರ್ಕಾರ 1968ರಲ್ಲಿ ತಾಲೂಕು ಮಟ್ಟದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನೇ ಉಪಯೋಗಿಸುವಂತೆ ಆದೇಶಿಸಿತು. ಅಂದ್ರೆ ಸಾಮಾನ್ಯವಾಗಿ ಆಡಳಿತ ಭಾಷೆ ಕನ್ನಡವನ್ನೇ ಬಳಸಬೇಕು ಅಂತಕ್ಕಂಥ, ಯಾಕಂದ್ರೆ ಆಡಳಿತ ಸುಗಮವಾಗುತ್ತೆ, ಸುಸೂತ್ರವಾಗಿ ಆಡಳಿತ ನಡೆಯುತ್ತೆ. ಈ ಸುಸೂತ್ರವಾಗಿ ಆಡಳಿತ ನಡೆಯುವುದಕ್ಕೆ ಎಲ್ಲ ಕ್ಷೇತ್ರದಲ್ಲಿ ಆಡಳಿತ ಕನ್ನಡವನ್ನ ಬಳಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಆದೇಶಿಸಿತ್ತು. ಆದ್ರೆ ನಂತರದಲ್ಲಿ ಹಂತವಾಗಿ ರಾಜ್ಯಾಡಳಿತ ವ್ಯವಹಾರದಲ್ಲಿ
ಕನ್ನಡಕ್ಕೆ ಪುರಸ್ಕಾರ ಲಭ್ಯವಾದದ್ದು. ಹೀಗೆ ಒಂದೊಂದು ಹಂತದಲ್ಲಿ ಆಡಳಿತ ಭಾಷೆಯಾಗಿ ನಾವು ಕನ್ನಡವನ್ನ ಠರಾವು ಊರಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ನೋಡಿ, 1968ರ ಕಾಲಘಟ್ಟದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಜಾರಿಗೆ ತರುವುದಕ್ಕೆ ಪಣ ತೊಟ್ಟಿತ್ತು. ಆ ನಂತರ 1970ರ ಕಾಲಘಟ್ಟದಲ್ಲಿ ಉಪವಿಭಾಗ ಮಟ್ಟದಲ್ಲೂ ಕೂಡ ತಾಲೂಕಿನಿಂದ ಹೋಬಳಿ ಮತ್ತು ಇಂತಹ ಕಡೆಗೆ ಉಪವಿಭಾಗ ಮಟ್ಟದಲ್ಲೂ ಕೂಡ ಆಡಳಿತದಲ್ಲಿ ಕನ್ನಡವನ್ನ ಬಳಸುವ ಷರತ್ತು ಆದೇಶ ಬಂತು. 1972ರಲ್ಲಿ ಜಿಲ್ಲಾ ಮಟ್ಟದ ಕಚೇರಿ ವ್ಯವಹಾರಗಳಲ್ಲೂ ಕೂಡ ಆಡಳಿತ ಭಾಷೆಯನ್ನೇ ಕನ್ನಡವನ್ನ ಬಳಸಬೇಕು ಅಂತಕ್ಕಂಥದ್ದು ಆದೇಶವಾಯಿತು. 1974 ತಾಲೂಕು ಮಟ್ಟದ ಕ್ರಿಮಿನಲ್ ನ್ಯಾಯಾಲಯಗಳಲ್ಲೂ ಕೂಡ ಕನ್ನಡವನ್ನ ಬಳಸಬೇಕು ಅಂತಕ್ಕಂಥದ್ದು ಜಾರಿಗೆ ಆಯಿತು. 1977ರಲ್ಲಿ ಎಲ್ಲಾ ಹಂತಗಳಲ್ಲಿ ಕನ್ನಡ ಬಳಕೆಯಾಗಬೇಕು ಅಂತಕ್ಕಂಥದ್ದು ಜಾರಿಗಾಯಿತು. ಅಂದ್ರೆ 78ರಲ್ಲಿ ತಾಲೂಕು ಮಟ್ಟದ ಸಿವಿಲ್ ನ್ಯಾಯಾಲಯಗಳಲ್ಲೂ ಕೂಡ ಕನ್ನಡವನ್ನ ಬಳಸಬೇಕು ಅಂತಕ್ಕಂಥದ್ದು ಬಂತು. ಅಂದ್ರೆ ಆಡಳಿತದ ಅಂದ್ರೆ ಹಳ್ಳಿಯಿಂದ ಡಿಲ್ಲಿವರೆಗೆ ಅಂತ ಅಂದ್ರೆ ಅಂದ್ರೆ ಗ್ರಾಮಗಳಿಂದ ಹಿಡಿದು ಹೋಬಳಿಗಳ ಮಟ್ಟದಿಂದ, ತಾಲೂಕುಗಳ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಮತ್ತು ಸರ್ಕಾರದ ಮುಖ್ಯ ಕಚೇರಿಗಳವರೆಗೂ ಕೂಡ ವ್ಯಾವಹಾರಿಕವಾಗಿ ಆಡಳಿತ ಭಾಷೆಯನ್ನ ಬಳಸಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಎಲ್ಲ ಆದೇಶಗಳನ್ನ ಹೊರಡಿಸಲಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂದ್ರೆ ಈ ಆಡಳಿತ ಭಾಷೆ ಯಾಕಂದ್ರೆ ಜನರಿಗೆ ಎಟುಕುವಂತಹ ಭಾಷೆ ಅದಾಗಬೇಕು. ಜನರಿಗೆ ಎಟುಕುವಂತಹ ಭಾಷೆ ಆದ್ರೆ ಜನರ ಕುಂದು ಕೊರತೆಗಳಿಗೆ ಪರಿಹಾರ ಸಿಗುತ್ತೆ. ಹೀಗಾಗಿಯೇ 1977ರಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಇಲಾಖೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು. ಅಂದ್ರೆ ಈ ಬಹಳ ಮುಖ್ಯವಾದಂತಹ ಉದ್ದೇಶದಿಂದಲೇ ಭಾಷೆ ಮತ್ತು ಸಂಸ್ಕೃತಿಯನ್ನ ಅಸ್ತಿತ್ವಕ್ಕೆ ಬಂದದ್ದು. ಆಗಲೇ ಕನ್ನಡ ಬಳಕೆಗೆ ಬೇಕಾದಂತಹ ಪೂರಕ ಸಾಹಿತ್ಯವನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಯಿತು. ಇದು ಕೂಡ ನಂತರದಲ್ಲಿ ನಡೆದಿರ್ತಕ್ಕಂಥದ್ದು. ಸರ್ಕಾರದ ಎಲ್ಲಾ ಕಾಯಿದೆ ನಿಯಮಾವಳಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಪ್ರಕಟಿಸಲು ನಿರ್ದೇಶಿಸಲಾಯಿತು. ಕನ್ನಡ ವ್ಯವಹಾರದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ರೂಪುಗೊಳ್ಳಲು ಅದಕ್ಕೆ ಬೇಕಾದಂತಹ ಸರಂಜಾಮುಗಳು ಅಥವಾ ಉಪಕರಣಗಳು, ಪರಿಕರಣಗಳನ್ನ ಸಿದ್ಧಪಡಿಸಲಾಗಿತ್ತು. ಸಾಮಾನ್ಯವಾಗಿ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಕನ್ನಡ ಬಳಸಲು ಅಗತ್ಯವಾದ ತರಬೇತಿ ನೀಡಲಾಯಿತು. ನೋಡಿ, ಕಚೇರಿಗಳಿಗೆ ಕನ್ನಡ ಬೆರಳಚ್ಚು ಯಂತ್ರಗಳ ಸರಬರಾಜು ಕೂಡ ಮಾಡಲಾಯಿತು. ನಾವು ಒಂದನ್ನ ಯೋಚನೆ ಮಾಡಬೇಕು. ಈ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬನೂ ಕೂಡ ಕನ್ನಡಿಗ. ಆದ್ದರಿಂದ ನನ್ನ ಭಾಷೆಯಾದಂತಹ ಕನ್ನಡವನ್ನ ನಾನು ಬಳಸದೆ ಹೋದ್ರೆ, ಕನ್ನಡವನ್ನ ನಾನು ಮಾತನಾಡದೆ ಹೋದರೆ ನನ್ನ ತಾಯಿಯನ್ನ ನೋಡುವವರು ಯಾರು? ಮಾತೃ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ, ಮಾತೃಭಾಷೆಯಲ್ಲಿ ಸಿಗುವಂತಹ ಆ ಒಂದು ಆನಂದವನ್ನ ಅನುಭವಿಸದೆ ಹೋದರೆ, ಅಥವಾ ಈ ಭಾಷೆಯನ್ನ ಬಳಸುವುದರಿಂದ ಕೋಟ್ಯಾನುಕೋಟಿ ಜನರಿಗೆ ಸಹಾಯವಾಗುವುದರಿಂದ, ಆಡಳಿತದಲ್ಲಿ ಸುಗಮವಾಗಿ ಆಡಳಿತ ನಡೆಯುವುದರಿಂದ
ತಮ್ಮ ಅಹವಾಲುಗಳನ್ನ ಸುಲಭವಾಗಿ ತಮ್ಮ ಭಾಷೆ ಮುಖಾಂತರ ಅಭಿವ್ಯಕ್ತಿಪಡಿಸುವುದರಿಂದ ಮತ್ತು ಆ ಅಹವಾಲುಗಳಿಗೆ ಸರಿಯಾದಂತಹ ರೀತಿ ಉತ್ತರಗಳು ನೇರವಾಗಿ ಅಧಿಕಾರಿಗಳಿಂದ, ನೌಕರರಿಂದ, ಸರ್ಕಾರದಿಂದ ಜನರಿಗೆ ತಲುಪಬೇಕಾದ್ರಿಂದ ಇದು ಎಲ್ಲವೂ ಕೂಡ ಆಡಳಿತವಾದಂತಹ ಭಾಷೆಯ ಮುಖೇನವೇ ನಡೀತಕ್ಕಂಥದ್ದು. ಆದ್ದರಿಂದ ಈ ಆಡಳಿತ ಭಾಷೆಯನ್ನ ಕರ್ನಾಟಕದ ಸರ್ಕಾರ ಹಂತ ಹಂತವಾಗಿ ಎಲ್ಲ ಕಚೇರಿಗಳಲ್ಲಿ ಅದನ್ನ ಜಾರಿಗೆ ತರುವುದಕ್ಕೆ ಪಣ ತೊಟ್ಟಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದರಿಂದ ಸರ್ಕಾರ ಹೇಗೋ ಜಾರಿಗೆ ತರುವುದಕ್ಕೆ ಪ್ರಯತ್ನ ಪಡ್ತು, ಆದ್ರೆ ಅದನ್ನ ಬಳಸುವಂಥದ್ದು ನಾವು ಬಹಳ ಮುಖ್ಯವಾದವರು ಅಂತಕ್ಕಂಥದ್ದು. ರಾಜ್ಯ ಸರ್ಕಾರ ಮತ್ತೆ ಅಧಿಕೃತ ಜ್ಞಾಪನ ಸುತ್ತೋಲೆಗಳ ಮುಖೇನ ಆಡಳಿತದಲ್ಲಿ ಕನ್ನಡ ಅನುಷ್ಠಾನಕ್ಕಾಗಿ ಯತ್ನಿಸುತ್ತಾ ಬಂತು. ನೋಡಿ, ಸರ್ಕಾರ ಮಾಡಬೇಕಾದಂತಹ ಕೆಲಸವನ್ನ ಮಾಡ್ತಾ ಬಂದಿದೆ, ಆದರೆ ನಾವು ಅದನ್ನ ಬಳಸುವುದರ ಮೇಲೆ ನಿಂತಿರ್ತಕ್ಕಂಥದ್ದು, ನಾವು ಅದನ್ನು ಬಳಸುವುದರ ಮೇಲೆ ಭಾಷೆ ನಿಂತಿರ್ತಕ್ಕಂಥದ್ದು. 1980ರ ಅಧಿಕೃತ ಜ್ಞಾಪನದಲ್ಲಿ ಹೀಗಿದೆ: ದಿನಾಂಕ 1 ನವೆಂಬರ್ 1979ರಿಂದ ಈಚೆಗೆ 1979ರಿಂದ ಈಚೆಗೆ ರಾಜ್ಯ ಸರ್ಕಾರದ ಆಡಳಿತವೆಲ್ಲವೂ ಕನ್ನಡದಲ್ಲಿ ನಡೆಯಬೇಕೆಂಬುದು ಸರ್ಕಾರದ ತೀವ್ರವಾದ ಉದ್ದೇಶವಾಗಿದೆ ಅಂತಕ್ಕಂಥದ್ದು. ಅಂದ್ರೆ 1979ರಿಂದ ಈಚೆಗೆ ರಾಜ್ಯ ಸರ್ಕಾರ ಎಲ್ಲಾ ಆಡಳಿತದಲ್ಲೂ ಕನ್ನಡ ಬಳಸಬೇಕು. ಆದ್ದರಿಂದ ಇನ್ನು ಮುಂದೆ ಕರ್ನಾಟಕ ರಾಜ್ಯ ಶಾಸನ ಸಭೆಗಳಲ್ಲಿ ಮಂಡಿಸುವ ಎಲ್ಲ ಬಿಲ್ಲುಗಳನ್ನು, ಮಸೂದೆಗಳನ್ನು, ಎಲ್ಲಾ ಇಲಾಖೆಯ ವಾರ್ಷಿಕ ವರದಿಗಳನ್ನು, ಸರ್ಕಾರದ ಹೇಳಿಕೆಗಳನ್ನು, ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಗೂ ಯಾವುದೇ ಕಲಾಪಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ಕನ್ನಡದಲ್ಲೇ ತಯಾರಿಸಿ ಶಾಸನ ಸಭೆಗಳಲ್ಲಿ ಒದಗಿಸುವುದಕ್ಕೆ ಸಂಬಂಧಪಟ್ಟ ಕರ್ತವ್ಯವಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಸರ್ಕಾರ ಕನ್ನಡವನ್ನ ಅನುಷ್ಠಾನಗೊಳಿಸುವುದರಲ್ಲಿ ಹೆಜ್ಜೆ ಗುರುತುಗಳು ಇವೆಲ್ಲವೂ ಕೂಡ 1982ರ ಫೆಬ್ರವರಿಯಲ್ಲಿ ಒಂದು ಸುತ್ತೋಲೆ ಹೊರಡಿಸಿ ದಿನಾಂಕ 15 ಫೆಬ್ರವರಿ 1983ರಿಂದ ಈಚೆ ಗ್ರಾಮಾಂತರ ಪ್ರದೇಶಗಳಿಂದ ಹಿಡಿದು ಸಚಿವಾಲಯದವರೆಗೆ, ಅಂದ್ರೆ ರಾಜ್ಯ ಸರ್ಕಾರದ ಎಲ್ಲಾ ಕಚೇರಿಗಳಲ್ಲೂ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಕಟ್ಟುನಿಟ್ಟಾಗಿ ಅತ್ಯಂತ ಯಶಸ್ವಿ ಹಾಗೂ ಔಚಿತ್ಯಪೂರ್ಣವಾಗಿ ಜಾರಿಗೆ ತರಬೇಕೆಂದು ರಾಜ್ಯ ಸರ್ಕಾರವು ಈ ಮೂಲಕ ಆದೇಶ ನೀಡುತ್ತದೆ ಎಂದು ತಿಳಿಸಲಾಗುತ್ತೆ. ಅಂದ್ರೆ 79ರಿಂದ ಈಚೆ ಆಡಳಿತವಾದಂತಹ ಕನ್ನಡ ಹೇಗೆ ಒಂದು ಎಲ್ಲ ಕ್ಷೇತ್ರದಲ್ಲಿ ಅದು ಬೆಳೀತಾ ಬಂತು ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಕನ್ನಡ ಭಾಷೆ ಬಳಕೆಯ ಒಂದು ಆಂದೋಲನದ ರೀತಿಯಲ್ಲಿ ನಡೆಸಲು ಒಂದು ನಾವು ಕನ್ನಡವನ್ನು ಎಲ್ಲದರಲ್ಲಿ ಬಳಸಬೇಕು ಅಂತಕ್ಕಂತಹ ಒಂದು ಆಂದೋಲನದ ರೂಪದಲ್ಲಿ ಪ್ರೇರೇಪಿಸುವಂತೆ 1/11/1979ರಿಂದ ಒಂದು ವರ್ಷದ ಅವಧಿಯನ್ನ ರಾಜ್ಯ ಭಾಷಾ ವರ್ಷವಾಗಿ ಆಚರಿಸಲಾಯಿತು. ರಾಜ್ಯ ಭಾಷೆ ಕನ್ನಡ, ಅದನ್ನ ಆ ಒಂದು ವರ್ಷ ಪೂರ್ತಿ ರಾಜ್ಯ ಭಾಷಾ ವರ್ಷವಾಗಿ ಆಚರಿಸಲಾಯಿತು. ಅನೇಕ ಕಾರ್ಯಕ್ರಮಗಳನ್ನು ಯೋಜಿಸಲಾಯಿತು.
ರಾಜ್ಯದ ಎಲ್ಲಾ ಹಂತಗಳ ಆಡಳಿತದಲ್ಲಿಯೂ ಕನ್ನಡವೇ ಆಡಳಿತ ಭಾಷೆ ಎಂದು ಘೋಷಿಸಲಾಯಿತು ಅಲ್ವಾ. ಅಧಿಕಾರಿಗಳನ್ನು, ನೌಕರರನ್ನು ಈ ನಿಟ್ಟಿನಲ್ಲಿ ಇನ್ನಷ್ಟು ಉತ್ತೇಜಿಸಲು ಅಂದ್ರೆ ಜಾಗೃತಿಗೊಳಿಸಲು 1985ರ ರಾಜ್ಯೋತ್ಸವ ದಿನದಿಂದ 1 ವರ್ಷವನ್ನು ಸಮಗ್ರ ಕನ್ನಡ ಆಡಳಿತ ಭಾಷಾ ವರ್ಷವಾಗಿ ಆಚರಿಸಲಾಯಿತು. ಮತ್ತೆ 1993-94ನೇ ವರ್ಷವನ್ನು ಕನ್ನಡ ಜಾಗೃತಿ ವರ್ಷವೆಂದು ಆಚರಿಸುವ ಮೂಲಕ ನೌಕರರು ಮತ್ತು ಸಾರ್ವಜನಿಕರಲ್ಲಿ ಕನ್ನಡ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದನ್ನು ನಾವು ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಹಂಗೆಯೇ 15/8/1993ರ ಅನಂತರ ಸಚಿವರುಗಳಿಗೂ ಅಧಿಕಾರಿಗಳಿಗೂ ಸಲ್ಲಿಸುವ ಎಲ್ಲಾ ಕಡತಗಳಲ್ಲಿನ ಟಿಪ್ಪಣಿಗಳು ಕಡ್ಡಾಯವಾಗಿ ಕನ್ನಡದಲ್ಲಿರತಕ್ಕದ್ದು. ಯಾರಿಗೆ ನೀವು ಅಹವಾಲನ್ನ ಸಲ್ಲಿಸುವಾಗ ಕನ್ನಡದಲ್ಲಿ ನೀವು ಬರೀಬೇಕು ಅಂತಕ್ಕಂಥದ್ದನ್ನ ತಂದ್ರು. ಒಂದು ಪಕ್ಷ ಅವು ಕನ್ನಡದಲ್ಲಿ ಇರದಿದ್ದರೆ ಕಡತಗಳನ್ನ ಏನ್ ಮಾಡ್ಬೋದು, ಹಿಂದಿರುಗಿಸಲು ಈ ಮೂಲಕ ಆದೇಶಿಸಿದೆ ಎನ್ನುವಂತಹ ಎಚ್ಚರಿಸುವ ಸುತ್ತೋಲೆಯನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಯಾವುದೇ ಕಚೇರಿಗಳಲ್ಲಿ ಈ ಎಲ್ಲ ಸುತ್ತೋಲೆಗಳನ್ನ, ಆದೇಶಗಳನ್ನ ನಾವು ಬಹಳ ಚಾಚು ತಪ್ಪದೆ ನಾವು ನೋಡ್ಬೇಕು ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೋದು. ಒಂದು ಮಧ್ಯದಲ್ಲಿ ಒಂದು ಗಮನ ನಿಮ್ಮ ತರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳು ಲಿಂಕ್ ಅನ್ನ ಕಳಿಸಿರ್ತಾರೆ. ನಮ್ಮ ಕೌಶಲ್ಯ ವಿಭಾಗದ ಸಂಯೋಜಕರು ಚಂದ್ರಶೇಖರ್ ಸರ್ ಅವರು ಆ ಲಿಂಕ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಇರುತ್ತೆ, ಅದನ್ನ ನೀವು ಓಪನ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಮ ಹೆಸರು ಬರೀಬೇಕು, ನಿಮ್ಮ ರೋಲ್ ನಂಬರ್ ಬರೀಬೇಕು, ನಿಮ್ಮ ಕೋರ್ಸ್ ಯಾವುದು ಅಂತಕ್ಕಂಥದ್ದನ್ನ ಬರೀಬೇಕು, ಮತ್ತೆ ನಿಮ್ಮ ಇಮೇಲ್ ID ಏನು ಅಂತಕ್ಕಂಥ ಈ ರೀತಿ ಕೆಲವು ಅವರು ಕೇಳಿರ್ತಕ್ಕಂತಹ ಮಾಹಿತಿಗಳಿದೆ. ಆ ಮಾಹಿತಿಗಳನ್ನ ನೀವು ತುಂಬಿ ಅದನ್ನ ಕಳಿಸಿದ್ರೆ ನಿಮಗೆ ಸರ್ಟಿಫಿಕೇಟು ನಿಮಗೆ ಸಿಗುತ್ತೆ. ಈ ಸರ್ಟಿಫಿಕೇಟ್ ಅನ್ನ ನೀವು ಒಂದು ದಿನದಲ್ಲಿ 100 ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಆದ್ರಿಂದ ಇವತ್ತು ನೀವು 100 ಜನ ತಗೊಂಡ್ರೆ ನಾಳೆ ನೀವು 100 ಜನ ಸರ್ಟಿಫಿಕೇಟ್ ಅನ್ನ ನೀವು ಪಡ್ಕೋಬಹುದು. ಅದರಿಂದ ಆ ಲಿಂಕ್ ಅನ್ನ ನೀವು ಬಳಸ್ಕೊಂಡು ಸರ್ಟಿಫಿಕೇಟ್ ಅನ್ನ ನೀವು ಪಡೆಯಬಹುದು ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ನಾನು ತರಲು ಇಚ್ಛಿಸುತ್ತೇನೆ. ಅದರಿಂದ ನಾವು ಆಡಳಿತದಲ್ಲಿ ಕನ್ನಡವನ್ನ ಹೇಗೆ ನಾವು ಬಳಸ್ಕೊಳ್ಳುವುದಕ್ಕೆ, ಬೇರೆ ರೀತಿಯಲ್ಲಿ ಹೇಗೆ ಆಡಳಿತವನ್ನ ರೂಪಿಸ್ಕೊಳ್ಳುವುದಕ್ಕೆ ನಮಗೆ ಕನ್ನಡ ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂತಕ್ಕಂಥದ್ದನ್ನ ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಆಡಳಿತ ಭಾಷೆಯಾಗಿ ಅನುಷ್ಠಾನಗೊಳಿಸುವಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ಆಡಳಿತ ಭಾಷೆಯಾಗಿ ಕನ್ನಡವನ್ನ ಎಲ್ಲ ಕ್ಷೇತ್ರದಲ್ಲಿ ಬೆಳೆಸಬೇಕು ಅಂತಕ್ಕಂಥದ್ದು ಮುಖ್ಯವಾದಂತಹ ಉದ್ದೇಶ. ಸರ್ಕಾರ ಕನ್ನಡವನ್ನ ಅನುಷ್ಠಾನಗೊಳಿಸುವುದರಲ್ಲಿ ತಮ್ಮದೇ ಆದಂತಹ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥ ಸಂಗತಿ. ಆದ್ರೆ ಆ ಆದೇಶಗಳನ್ನ, ಸುತ್ತೋಲೆಯ ನಿಯಮಗಳನ್ನ ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ. ಅಂದ್ರೆ ನಾವು ಎಲ್ಲಾ ಕಚೇರಿಗಳಲ್ಲಿ ಕನ್ನಡದಲ್ಲಿ ಪತ್ರಗಳನ್ನ ನಾವು ಬರೀಬೇಕಾದ್ರೆ ಕೆಲವು ಕೌಶಲ್ಯಗಳು ನಮಗೆ ಬೇಕು. ನಾವು ಪತ್ರಗಳನ್ನ ಬಹಳ ಒಂದು ಕ್ಲಿಷ್ಟ ಭಾಷೆಯಲ್ಲಿ ಅಥವಾ ಒಂದು ಅರ್ಜಿಗಳನ್ನ ಬರೀಬೇಕು.
ಅಂತಕ್ಕಂಥದ್ದಲ್ಲ. ನಾನು ಏನನ್ನ ಹೇಳಬೇಕು ಅಂತಕ್ಕಂಥ ರೀತಿಯಲ್ಲಿ ಮಾತಿನ ಮುಖಾಂತರವೇ ಏನ್ ನಾವು ಮಾತಾಡಬೇಕು ಅಂತಕ್ಕಂಥ ನಾವು ಇದ್ದೀವೋ, ನೀವು ನನ್ನ ಎದುರಿಗೆ ಬಂದಾಗ ಥಟ್ಟನೆ ನಾನು ಏನ್ ನಿಮ್ ಜೊತೆಗೆ ಸಹಜವಾಗಿ ಮಾತನಾಡುತ್ತೇನೋ, ನೀವು ನಮ್ಮ ಜೊತೆಗೆ ಹೇಗೆ ಸಹಜವಾಗಿ ಮಾತನಾಡ್ತೀರೋ ಅದೇ ಭಾಷೆಯನ್ನ ನಾವು ಪತ್ರಗಳಲ್ಲಿ ಬಳಸಬೇಕು, ಅಥವಾ ಸರ್ಕಾರಿ ಆಡಳಿತ ಭಾಷೆಯಲ್ಲಿ ಅದನ್ನ ಬಳಸ್ಕೋಬೇಕು. ಹಾಗೆ ಬಳಸಿದಾಗಲೇ ಭಾಷೆ ನಮಗೆ ಸುಗಮ ಆಗತ್ತೆ. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳು, ಒಂದೊಂದು ರೀತಿಯ ಭಾಷೆಗಳು ನಮಗೆ ಬಳಕೆ ಆಗ್ತಾ ಇರುತ್ತೆ. ಈಗ ಸಾಮಾನ್ಯವಾಗಿ ಕೆಲವು ಉತ್ತರ ಕರ್ನಾಟಕದ ಗುಲ್ಬರ್ಗ ಕಡೆ ಹೋದ್ರೆ ಜವಾರಿ ತರಕಾರಿ ಅಂತ ಕೆಲವು ನಮಗೆ ಗೊತ್ತೇ ಇಲ್ಲ. ಈ ಕಡೆ ದಕ್ಷಿಣ ಕರ್ನಾಟಕದವರಿಗೆ ಅದರ ಬಗ್ಗೆ ಗೊತ್ತೇ ಆಗಲ್ಲ. ಜವಾರಿ ತರಕಾರಿ ಅಂತಂದ್ರೆ ಯಾವ ತರಕಾರಿ ಅದು? ಒಂದ್ ರೀತಿಯಲ್ಲಿ ಸಹಜ ತರಕಾರಿ, ನಾಟಿ ತರಕಾರಿ ಅಂತ ಹೇಳ್ಕೊತಿರೋ ಹಾಗೆ ಅದನ್ನ ಹೇಳ್ತಾರೆ. ಆಮೇಲೆ ಉಡ್ಲಾ ಕಡ್ಡಿ ಅಂತ ಆ ಕಡೆ ಬಳಸ್ತಾರೆ, ನಮ್ ಕಡೆ ಅದನ್ನ ಬಳಸೋದಿಲ್ಲ. ಈರುಳ್ಳಿಯನ್ನ ಉಳ್ಳಾಕಡ್ಡಿ ಅಂತ ಅವರು ಬಳಸ್ತಕ್ಕಂಥದ್ದು. ಆಮೇಲೆ ಈ ಕಡೆ ಚಾಮರಾಜನಗರದ ಭಾಷೆ ಆದಂತಹ ಏನಡೋ ಬಾರಡೋ ಅಂತಕ್ಕಂತಹ ಆ ಮಾತು, ಆ ನಂತರದಲ್ಲಿ ಪಿಸ ಪಿಸ ಬಂದ್ರು ಅಂತಕ್ಕಂಥ, ಅಂದ್ರೆ ವೇಗವಾಗಿ ಬಂದ್ರು ಅಂತಕ್ಕಂಥದ್ದು. ಹೀಗೆ ಒಂದೊಂದು ಕಡೆನೂ ಒಂದೊಂದು ರೀತಿಯಲ್ಲಿ ಭಾಷೆಯ ವೈವಿಧ್ಯತೆ ಅಂತಕ್ಕಂಥದ್ದು ಇದೆ. ಆದರೂ ಕೂಡ ನಮ್ಮ ಕನ್ನಡದ ಒಂದು ರೂಪ ಅಂದ್ರೆ ಎಲ್ಲದರಲ್ಲೂ ಒಂದು ಶಕ್ತಿಯಾಗಿ ಅದು ನಿಂತಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದ್ರಿಂದ ನಮ್ಗೆ ಹೇಗೆ ಬೇರೆ ಬೇರೆ ಪ್ರದೇಶದ ಭಾಷೆ ಆಗಿದ್ರೂ ಕೂಡ ನಮಗದು ಅರ್ಥ ಆಗತ್ತೆ. ಆದ್ರಿಂದ ಕನ್ನಡದ ಆಡಳಿತ ಭಾಷೆಯನ್ನ ಸರ್ಕಾರ ಎಲ್ಲಾ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಏನು ಸತಪ್ರಯತ್ನ ಪಟ್ಟಿದೆ, ಆ ಸತಪ್ರಯತ್ನ ಪಟ್ಟಿರ್ತಕ್ಕಂಥ ಆ ಕಾನೂನು ಕಾಯ್ದೆಗಳನ್ನ ನಾವು ಚಾಚು ತಪ್ಪದೆ ಮಾಡಬೇಕು. ಅದರಲ್ಲಿ ನಾವು ಶ್ರಮ ಪಡಬೇಕು. ಇಂಗ್ಲಿಷ್ನ ಮಾದರಿಯಲ್ಲಿ ಆಡಳಿತದ ಎಲ್ಲ ವ್ಯವಹಾರಗಳು ಅಥವಾ ಪತ್ರಗಳು, ದಾಖಲೆಗಳು ಎಲ್ಲವೂ ಕೂಡ ನಮ್ಮ ಭಾಷೆಗೆ ಬರಬೇಕು. ನಮ್ಮ ಭಾಷೆಗೆ ಬಂದು ನಮಗೆ ಅದರಲ್ಲಿ ಪರಿಣಿತಿಯನ್ನ ಪಡೆಯಬೇಕು. ಅದಕ್ಕೆ ತಕ್ಕ ಪದಗಳನ್ನ ಸೃಷ್ಟಿ ಮಾಡತಕ್ಕಂತಹ ಆ ಒಂದು ಜಾಯಮಾನದ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಮೂಡಬೇಕು, ನಮ್ಮಲ್ಲಿ ಬರಬೇಕು. ಆಗಲೇ ಆ ಒಂದು ಅನುಷ್ಠಾನವನ್ನ ನಾವು ಸಮಗ್ರವಾಗಿ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆಡಳಿತದಲ್ಲಿ ಇರ್ತಕ್ಕಂತಹ ನೌಕರಶಾಹಿ ಆಗಿರ್ಬೋದು ಅಥವಾ ಅಧಿಕಾರಶಾಹಿಗಳಾಗಿರ್ಬೋದು, ಇವರು ಕನ್ನಡದ ಬಗ್ಗೆ ತಾತ್ಸಾರವನ್ನ ತೋರಿಸಿದ್ರೆ ಅಥವಾ ಕನ್ನಡವನ್ನ ಒಂದು ಕೀಳಾಗಿ ಕಾಣಿದ್ರೆ ಅದಕ್ಕೆ ಶಿಕ್ಷೆನೂ ಉಂಟು. ಆದ್ರೆ ಅದನ್ನ ಆಡಳಿತವಾದಂತಹ ಕೆಲವು ಪರಿಭಾಷೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಅಂತ ಕೆಲವು ಪದಗಳನ್ನ ಹೇಗ್ ಬಳಸ್ಕೋಬೇಕು ಅಂತಕ್ಕಂಥದ್ದು. ಆಡಳಿತ ಕನ್ನಡ ಅಂತಕ್ಕಂತಹ ಪುಸ್ತಕ ಇದೆ. ಈ ಆಡಳಿತ ಕನ್ನಡವನ್ನ ಓದ್ಕೊಂಡ್ರೆ ನಿಮಗೆ ಆದಂತಹ ಒಂದು ಆಡಳಿತದ ಚಾಕಚಕ್ಯತೆಯನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಬೆಳೆಸ್ಕೊಳ್ಳುವುದಕ್ಕೆ, ಕೌಶಲ್ಯವನ್ನ ನೀವು ರೂಢಿಸ್ಕೊಳ್ಳುವುದಕ್ಕೆ ಸಹಾಯ ಆಗತ್ತೆ. ಆದ್ರಿಂದ ಇಂತಹ ಕೌಶಲ್ಯ ತರಗತಿಗಳಿಂದ ನಾವು ಕಲಿಬೇಕಾದಂತಹ ಬಹಳ ಮುಖ್ಯವಾದಂಥದ್ದೇನಪ್ಪಾ ಅಂತಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ನಡೀತಕ್ಕಂತಹ ಎಲ್ಲಾ ವ್ಯವಹಾರಗಳು ಕನ್ನಡದಲ್ಲಿ ಇರುವುದರಿಂದ ಕನ್ನಡ ಭಾಷೆಯನ್ನ, ಕನ್ನಡದ ಆಡಳಿತ ಭಾಷೆಯನ್ನ ಕರಗತ ಮಾಡಿಕೊಂಡು ನಿಮ್ಮ ಒಂದು ಭವಿಷ್ಯದ ಬದುಕಿಗೆ ಸುಗಮಗೊಳಿಸ್ಕೊಳ್ಳುವುದಕ್ಕೆ ಸಹಾಯ ಆಗುತ್ತೆ. ಆಯ್ತಾ? ಆದ್ರಿಂದ ಈ ನಮ್ಮ ಶ್ರೇಯೋಭಿವೃದ್ಧಿಗೆ ಅಥವಾ ನಮ್ಮ ಪ್ರಗತಿಗೆ ಅಥವಾ ನಮ್ಮ ಬೆಳವಣಿಗೆಗೆ ಕನ್ನಡ ಆಡಳಿತ ಭಾಷೆ ಬಹಳ ಮುಖ್ಯವಾಗಿ ನಮಗೆ ನಾವು ಬಳಕೆ ಮಾಡಬೇಕು, ಬಳಕೆ ಆಗ್ಬೇಕು. ಆದರೂ ಕೂಡ ಈಗ ಇಷ್ಟು ನಾವು ಸುತ್ತೋಲೆಗಳು, ಆದೇಶಗಳು ಬಂದಿದ್ರೂ ಕೂಡ ಎಲ್ಲ ಕಡೆ ಇಂಗ್ಲಿಷ್ ಭಾಷೆಗಳ ವ್ಯಾಮೋಹ
ಹೆಚ್ಚಾಗಿನೇ ಇದೆ. ಇಂಗ್ಲಿಷ್ ಭಾಷೆಗಳನ್ನ ಹೆಚ್ಚಿಗೆನೆ ಉಪಯೋಗ ಮಾಡ್ತಕ್ಕಂಥದ್ದು ಇದೆ. ಅದು ಒಂದು ಹಿರಿಮೆ. ಇಂಗ್ಲಿಷ್ ಭಾಷೆಯನ್ನ ಬಳಸಿದ್ರೆ ಬಹಳ ದೊಡ್ಡ ವಿದ್ವಾಂಸ ಅಂತಕ್ಕಂಥದ್ದು. ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ಕೃತಿಯನ್ನ ಒಂದು ಕಾವ್ಯವನ್ನ ಬರೆದಿದ್ರು ಕೂಡ ಒಂದು ಬೇರೆ ಭಾಷೆಯಲ್ಲಿ ಇದ್ದಾಗ ಅವರಿಗೆ ಸಿಗುವಂತಹ ಮಾನ್ಯ ನಮ್ಮ ಕನ್ನಡದವರಿಗೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಭಾಷೆ ಎಲ್ಲವೂ ಒಂದೇ, ಭಾಷೆಯಲ್ಲಿ ಇರ್ತಕ್ಕಂತಹ ಶತ್ವ ಎಲ್ಲವೂ ಒಂದೇ. ಆದ್ರೆ ಆ ಆಳಕ್ಕೆ ಇಳಿದು ಆ ಜ್ಞಾನವನ್ನ ಕರಗತ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬೇಕು. ಅಂದ್ರೆ ನಾವು ಜನಸಾಮಾನ್ಯರು ಆಡುವಂತಹ ಮಾತನ್ನೇ ನಾವು ಆಡಳಿತದಲ್ಲಿ ಬಳಸ್ಕೊಂಡು, ನಾವು ಆಡಳಿತದ ಒಂದು ಚುಕ್ಕಾಣಿಯನ್ನ ಬಹಳ ಸರಳವಾಗಿ ನಡೆಸ್ಕೊಂಡು ಜನರಿಗೆ ಉಪಕಾರಿಯಾಗುವ ಹಾಗೆ, ಜನರಿಗೆ ಉಪಯುಕ್ತವಾಗುವ ಹಾಗೆ, ಜನರಿಗೆ ಅವರಿಗೆ ಯಾವುದೇ ಕೆಲಸಗಳು ಕ್ಲಿಷ್ಟ ಅಂತ ಅನಿಸದೆ ಬಹಳ ಸರಾಗವಾಗಿ ಆಗುವ ಹಾಗೆ ಮಾಡ್ತಕ್ಕಂಥದ್ದೇ ಆಡಳಿತ ಭಾಷೆಯ ಅನುಷ್ಠಾನದ ಬಹಳ ಮುಖ್ಯವಾದಂತಹ ಉದ್ದೇಶ ಅಂತಕ್ಕಂಥದ್ದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಈ ಆಡಳಿತ ಭಾಷೆಯನ್ನ ರೂಪಿಸ್ಕೋಬೇಕಾದ್ರೆ ನಾವು ಹೇಗಾಗ್ಬೇಕು, ನಾವು ಯಾವ ರೀತಿಯಲ್ಲಿ ಇದನ್ನ ನಾವು ಅದಕ್ಕೆ ತಯಾರಾಗಬೇಕು ಅಂತಂದ್ರೆ, ಅದಕ್ಕೆ ತಕ್ಕ ಆಡಳಿತ ಭಾಷೆಯ ಪುಸ್ತಕಗಳು ನಮ್ಮಲ್ಲಿ ಇದೆ. ಪತ್ರಗಳನ್ನ ಹೇಗ್ ಬರಿಬೇಕು, ಒಂದು ಟಿಪ್ಪಣಿಗಳನ್ನ ಹೇಗ್ ಬರಿಬೇಕು, ಒಂದು ಅರ್ಜಿಯನ್ನ ಹೇಗ್ ಬರಿಬೇಕು, ಆಯ್ತಾ, ಯಾವ ರೀತಿಯ ಸಂಕ್ಷಿಪ್ತತೆ ಇರಬೇಕು, ಸರಳವಾದಂತಹ ಮಾತುಗಳಲ್ಲಿ ಹೇಗೆ ನಾವು ವ್ಯಕ್ತಪಡಿಸ್ಬೇಕು, ಆಯ್ತಾ, ಕ್ಲಿಷ್ಟವಾದಂತಹ ಪದಗಳನ್ನ ಬಳಕೆ ಮಾಡಿದ್ರೂ ಕೂಡ ಕಂಸದಲ್ಲಿ ಅದರ ಅರ್ಥವನ್ನ ಹೇಗ್ ಕೊಡ್ತೀರಿ. ಒಂದು ಇಂಗ್ಲಿಷ್ ಪದಗಳ ಎಲ್ಲರಲ್ಲೂ ಅದನ್ನ ಬಳಸ್ತಿದ್ದಾರೆ ಅಂತಂದ್ರೆ ಆ ಇಂಗ್ಲಿಷ್ ಪದಗಳನ್ನೇ ಕೋಟ್ ಮಾಡಿ ಹಾಗೆ ಅದ್ರ ಜೊತೆಗೆ ಕನ್ನಡ ಪದಗಳನ್ನ ಸೇರಿಸ್ತಕ್ಕಂಥದ್ದು. ಹೀಗೆ ನಾವು ಅದಕ್ಕೆ ಹೊಸದನ್ನು ಹುಡುಕ್ತಾ ನಾವು ಹೋದ್ರೆ ಕನ್ನಡವನ್ನ ಬೆಳೆಸುವುದಕ್ಕೆ ಸಾಧ್ಯ ಆಗತ್ತೆ. ಕನ್ನಡ ಆಡಳಿತ ಭಾಷೆಯಲ್ಲಿ ನಾವು ಕೆಲವು ಒಂದು ಶಿಷ್ಟತೆಯನ್ನ ನಾವು ಆಡಳಿತದಲ್ಲಿ ತರುವುದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಅಂದ್ರೆ ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಹೇಗೆ ರೂಪುಗೊಳ್ತಾ ಬಂದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ. ಒಂದು ಸರ್ಕಾರದ ಅನುಷ್ಠಾನಗಳು ಹೇಗೆ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಕೂಡ ನಾವು ಇದರ ಹಿಂದೆ ನೋಡಿದೀವಿ. ಅಂದ್ರೆ ಇಂತಹ ಅಧಿಸೂಚನೆಗಳು, ಸುತ್ತೋಲೆಗಳನ್ನು ಮತ್ತೆ ಮತ್ತೆ ಹೊರಡಿಸಬೇಕಾದದ್ದನ್ನು ಗಮನಿಸಿದರೆ ಕನ್ನಡ ಆಡಳಿತ ಭಾಷೆಯ ಅನುಷ್ಠಾನ ಉದ್ದೇಶಿತ ದಿಕ್ಕಿನಲ್ಲಿ ಅಪೇಕ್ಷಿತ ಪ್ರಮಾಣದಲ್ಲಿ ಕಾಲಬದ್ಧವಾಗಿ ಆಗುತ್ತಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಯಾಕೆ 1979 ಆಡಳಿತ ಭಾಷೆ ಕನ್ನಡವೇ ಆಗ್ಬೇಕು ಅಂತಕ್ಕಂತಹ ಅನೇಕ ಆದೇಶಗಳನ್ನ, ಠರಾವುಗಳನ್ನ, ಉದ್ದೇಶಗಳನ್ನ, ಸುತ್ತೋಲೆಗಳನ್ನ ಸರ್ಕಾರ ವರ್ಷವೂ ಕೂಡ ಇಂತಿಂತ ವರ್ಷಗಳನ್ನ ಕನ್ನಡ ಆಂದೋಲನದ ವರ್ಷವಾಗಿ ಹೀಗೆ ನಾವು ಆಚರಣೆ ಮಾಡಿಕೊಂಡು ಬಂದಿದ್ರೂ ಕೂಡ ಆಡಳಿತದಲ್ಲಿ ಕನ್ನಡ ಸಮಗ್ರವಾಗಿ ಆಗಿಲ್ವಲ್ಲ? ಇದಕ್ಕೆ ಏನು ಕಾರಣ? ಎಲ್ಲ ಕ್ಷೇತ್ರದಲ್ಲಿ ಆಡಳಿತವನ್ನ ಬಳಸಕ್ ಆಗ್ತಾ ಇಲ್ವಲ್ಲ? ಯಾಕೆ? ಈಗಲೂ ಕೂಡ ಇಂಜಿನಿಯರಿಂಗ್ ಅಲ್ಲಿ, ವಿಜ್ಞಾನ ವಿಭಾಗದಲ್ಲಿ ಅಂದ್ರೆ ತಾಂತ್ರಿಕವಾಗಿ ಕನ್ನಡವನ್ನ ಸಮಗ್ರವಾಗಿ ನಾವು ಇನ್ನೂ ಕೂಡ ದುಡಿಸ್ಕೊಂಡಿಲ್ವಲ್ಲ? ಶಿಕ್ಷಣ ಮಟ್ಟಗಳಲ್ಲಿ ನಾವು ಕನ್ನಡವನ್ನ ಸಮಗ್ರವಾಗಿ ಬೆಳೆಸಿಲ್ವಲ್ಲ ಇನ್ನೂ ಕೂಡ ನಾವು? ಯಾಕೆ? ನ್ಯಾಯಾಲಯಗಳಲ್ಲಿ, ಸಿವಿಲ್ ನ್ಯಾಯಾಲಯಗಳಲ್ಲಿ, ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ಕನ್ನಡವನ್ನೇ ಸಮಗ್ರವಾಗಿ ನಾವು ಬಳಸ್ತಾ ಇಲ್ವಲ್ಲ? ಯಾಕೆ ನಾವು ಶ್ರಮ ಪಡ್ತಾ ಇಲ್ಲ? ಅದಕ್ಕೆ ಸರಿಸಾಟಿಯಾದಂತಹ ಪದಗಳನ್ನ ನಾವು ಯಾಕೆ ಹುಡುಕ್ತಾ ಇಲ್ಲ? ನಾವು ಯಾಕೆ ಅದನ್ನೇ ಮತ್ತೆ ಮತ್ತೆ ಬಳಸ್ತೀವಿ? ಮತ್ತೆ ಯಾಕೆ ಅದನ್ನೇ ಬಳಸ್ಕೊಂಡು ಹೋಗ್ತೀವಿ? ನಾವು ಹೊಸ ಪದಗಳನ್ನ ಯಾಕೆ ನಾವು ಪ್ರಯೋಗ ಮಾಡುವುದಕ್ಕೆ ಹೋಗ್ತಾ ಇಲ್ಲ?
ಅಭಿಯಂತರು ಅಂತಕ್ಕಂತಹ ಹೊಸ ಪದ ನಮ್ಮಲ್ಲಿ ಬಳಕೆ ಇದೆ. ಇಂಜಿನಿಯರ್ ಅಂತಕ್ಕಂಥದ್ದಕ್ಕೆ ಅಭಿಯಂತರು ಅಂತ ಹೇಳ್ತೀವಿ. ಈ ಅಭಿಯಂತರರು ನಾವು ಬಳಸಿದ್ರೆ ಅರ್ಥ ಅವ್ರಿಗೆ ಗೊತ್ತಾಗದೆ ಹೋಗುತ್ತೇನೋ ಅಂತಕ್ಕಂಥ ರೀತಿಯಲ್ಲಿ ಹಿಂದಿನಿಂದ 200 ವರ್ಷಗಳಿಂದ ಹಿಂದೆ ಬಳಕೆಯಾಗಿರ್ತಕ್ಕಂಥ ಇಂಜಿನಿಯರ್ ಅಂತಕ್ಕಂಥ ಪದವನ್ನು ಈಗಲೂ ನಾವು ಬಳಸ್ತಾ ಇದ್ದೀವಿ. ಆದ್ರೂ ಕೂಡ ಅಭಿಯಂತರರು ಅಂತಕ್ಕಂಥದ್ದು ನಮ್ಮ ನೆನಪಿನಲ್ಲಿ ಇರ್ಬೇಕಲ್ವೇ? ಬೇಕು ನಮಗೆ. ಅಂದ್ರೆ ಎಷ್ಟು ಆದೇಶಗಳು ಕಾಲಬದ್ಧವಾಗಿ ನಡೆದು ಹೋಗಿದೆ, ಆಡಳಿತ ಭಾಷೆಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಬಂದಿವೆ. ಆದ್ರೂ ಕೂಡ ಕನ್ನಡ ತಾನು ಅನ್ಕೊಳ್ಳುವ ಅಂತಹ ಮಟ್ಟಿನಲ್ಲಿ ಆಡಳಿತ ಭಾಷೆಯಲ್ಲಿ ಕನ್ನಡ ದಾಪುಗಾಳು ಹೂರಿಲ್ಲ ಅಂತ ಅಂದ್ರೆ ಇದು ನಾವೇ ಕಾರಣ, ಬೇರೆ ಇಲ್ಲ. ನಾವು ಇದಕ್ಕೆ ಹೊಣೆಯಾಗಿದ್ದೀವಿ ಅಂತಕ್ಕಂಥದ್ದು. ಅಂದ್ರೆ ಕನ್ನಡ ಬಳಸುವ ನೌಕರರಿಗೆ ಪ್ರೋತ್ಸಾಹ ಬಹುಮಾನಗಳನ್ನ ನೀಡುವುದನ್ನು ಮಾಡಿದಾಗಲೂ ಅಪೇಕ್ಷಿತ ಪ್ರಯೋಜನವಾಗದಿದ್ದಾಗ ಶಿಕ್ಷೆಯ ಅಸ್ತ್ರವನ್ನು ಉಪಯೋಗಿಸಲು ಸರ್ಕಾರ ಮುಂದಾಗಿದೆ. ಇನ್ನೇನು ಅವರು ಬಳಸ್ತಾನೇ ಇಲ್ಲ ಅಂತಂದಾಗ ಇನ್ನೇನ್ ಮಾಡ್ತು ಸರ್ಕಾರ? ಶಿಕ್ಷೆಯ ಅಸ್ತ್ರವನ್ನ ಉಪಯೋಗಿಸ್ತು. ಯಾರು ಆಡಳಿತದಲ್ಲಿ ಕನ್ನಡವನ್ನ ಬಳಸಿಲ್ವೋ ಅವರಿಗೆ ಶಿಕ್ಷೆಯನ್ನ ವಿಧಿಸುವ ಹಾಗೆ ಶಿಕ್ಷಾರ್ಹ ಅಪರಾಧ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕನ್ನಡ ಬಳಕೆಯ ಬಗ್ಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನ ನೀಡಲು ಸಮಿತಿ ಪ್ರಾಧಿಕಾರಗಳನ್ನ ರಚಿಸಲಾಗಿದೆ. ಅಂದ್ರೆ ಕನ್ನಡ ಬಳಕೆಯ ಬಗ್ಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡುವ ಸಲುವಾಗಿ ಅನೇಕ ಸಮಿತಿಗಳನ್ನು ರಚನೆ ಮಾಡಲಾಗಿದೆ, ಪ್ರಾಧಿಕಾರಗಳನ್ನು ಕೂಡ ರಚನೆ ಮಾಡಲಾಗಿದೆ. 1983ರಲ್ಲಿ ಕನ್ನಡ ಆಡಳಿತ ಭಾಷಾ ಕಾವಲು ಸಮಿತಿ ಅಸ್ತಿತ್ವಕ್ಕೆ ಬಂತು. ಕನ್ನಡ ಕಾವಲು ಸಮಿತಿ ಕನ್ನಡವನ್ನ ಕಾಯುವುದಕ್ಕೆ, ಕನ್ನಡವನ್ನ ಸಂರಕ್ಷಿಸುವುದಕ್ಕೆ ಒಂದು ಕಾವಲು ಸಮಿತಿ ಅಸ್ತಿತ್ವಕ್ಕೆ ಬಂತು. ಇದನ್ನೇ ನಾವು 1990ರಂದು ಕನ್ನಡ ಅಭಿವೃದ್ಧಿ ಮಂಡಳಿಯಾಗಿ ಪುನರ್ ರಚಿಸಲಾಯಿತು. ಇದನ್ನೇ ಕನ್ನಡ ಆಡಳಿತ ಭಾಷಾ ಕಾವಲು ಸಮಿತಿಯನ್ನೇ ಕನ್ನಡ ಅಭಿವೃದ್ಧಿ ಮಂಡಳಿಯಾಗಿ ಅದು ಪುನರ್ ರಚಿಸಲಾಯಿತು. ತದನಂತರ 1992ರಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಯಿತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಯಾರು ಬಳಸ್ತಾ ಇಲ್ಲವೋ ಅವರಿಗೆ ಕಚೇರಿಗೆ ಚಿಮಾರಿಯನ್ನ ಹಾಕುವುದರ ಮುಖೇನ ಕನ್ನಡ ಬೆಳೆಯುವುದರಲ್ಲಿ, ಕನ್ನಡವನ್ನ ಬಳಸುವುದರಲ್ಲಿ, ಕನ್ನಡವನ್ನ ಉಳಿಸುವ ನಿಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಯಾಗಿತ್ತು. ಈ ಸಮಿತಿ ಮತ್ತು ಪ್ರಾಧಿಕಾರಗಳು ಕನ್ನಡ ಬಳಕೆಯ ಬಗ್ಗೆ ಮತ್ತೆ ಅಧಿಕಾರಿ ನೌಕರರಿಗೆ ತಿಳುವಳಿಕೆ ನೀಡುವುದು ಅಲ್ವಾ? ಮುಖ್ಯವಾಗಿ ಆಡಳಿತ ಕನ್ನಡವನ್ನ ಬಳಸುವಂತವರು ಅಧಿಕಾರಿಗಳು, ನೌಕರರು. ಇವರು ಆಡಳಿತ ಕನ್ನಡವನ್ನ ಕಚೇರಿಗಳಲ್ಲಿ ಮಾತನಾಡುವಾಗ, ಅರ್ಜಿಗಳನ್ನ ಬರೆಯುವಾಗ ಮತ್ತು ಸಾಮಾನ್ಯ ಜನರು ಬಂದಾಗ ಅವ್ರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿ ಅವರಿಗೆ ಅವರ ಕೆಲಸವನ್ನ ಥಟ್ಟನೆ ಮಾಡಿಕೊಡುವಂತಹ ಒಂದು ಜಾಯಮಾನವನ್ನ ಕೊಡ್ತಕ್ಕಂಥದ್ದೇ ಆಡಳಿತ ಭಾಷೆ. ಅಂದ್ರೆ ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನ ನೀಡುವಂತಹ ಕೆಲಸಗಳು ಕೂಡ
ನಡೀತಾ ಬಂತು. ಆಮೇಲೆ ಕೆಲವು ನೌಕರರು ಉದಾಸೀನತೆ ಮತ್ತೆ ಒಂದು ಅವಜ್ಞೆ ತೋರಿದ್ದಲ್ಲಿ ಅವರಿಗೆ ಎಚ್ಚರಿಕೆಗಳನ್ನು ನೀಡಿ ಆಡಳಿತ ಕನ್ನಡ ಬಳಕೆಯ ಪ್ರಗತಿಗಾಗಿ ಶ್ರಮಿಸಿದೆ. ಎಲ್ಲಿ ಕನ್ನಡವನ್ನ ಬಳಸ್ತಾ ಇಲ್ಲವೋ, ಎಲ್ಲಿ ಕನ್ನಡಕ್ಕೆ ಅವಜ್ಞೆಯನ್ನ ತೋರಿಸ್ತಾ ಇದ್ದಾರೋ, ಎಲ್ಲಿ ಬೇರೆ ಭಾಷೆಗಳ ಒಂದು ಭಾಷೆಯನ್ನ ಆಡಳಿತದ ಭಾಷೆಯಾಗಿ ಬಳಸ್ತಾ ಇದ್ದಾರೋ, ಇದನ್ನ ಈ ಅವಜ್ಞೆಗಳನ್ನ ತೋರಿದಾಗ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆಯನ್ನ ಕೊಡೋದ್ರಲ್ಲಿ ಮೊದಲಾಯಿತು. ಇಷ್ಟೆಲ್ಲ ಸಮಗ್ರ ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಇಷ್ಟೆಲ್ಲ ಹಂತವಾಗಿ ಆಡಳಿತದಲ್ಲಿ ಬೆಳವಣಿಗೆಯನ್ನ ಆಗಿದ್ರೂ ಕೂಡ ಅಂದ್ರೆ ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಎನ್ನುವುದು ಇನ್ನೂ ತಲುಪಲಾಗದ ಗುರಿಯಾಗಿಯೇ ಉಳಿದಿದೆ. ನಾವಿನ್ನೂ ತಲುಪಿಲ್ಲ ಅಂತ ಅನ್ಸುತ್ತೆ. ಆದರೆ ಆ ಬಗ್ಗೆ ಅನವರತ ಪ್ರಯತ್ನವೂ ನಡೆಯುತ್ತಿರುವುದರಿಂದ ಮತ್ತೆ ಎಲ್ಲಾ ಕಡೆ ಆಗ್ತಾ ಇಲ್ಲ, ಆಡಳಿತ ಭಾಷೆಯಾಗಿ ಪ್ರಯೋಗ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಕೈಕಟ್ಕೊಳ್ತಿಲ್ಲ. ಅನವರತ ಪ್ರಯತ್ನವೂ ಕೂಡ ನಡೀತಾನೆ ಇದೆ. ಆಡಳಿತದಲ್ಲಿ ಕನ್ನಡಮಯ ವಾತಾವರಣ ನಿರ್ಮಾಣಗೊಳ್ಳಬಹುದೆಂದು ಒಂದು ಆಶಾವಾದವು ಕೂಡ ನಮ್ಮಲ್ಲಿದೆ. ಎಲ್ಲ ಕಡೆ ಆಡಳಿತ ಭಾಷೆಯನ್ನ ಆಗಿ ಕನ್ನಡವನ್ನ ನಾವು ಬೆಳೆಸಬಹುದು ಅಂತಕ್ಕಂಥದ್ದು ಇದೆ. ಹೀಗೆ ಆಡಳಿತ ಭಾಷೆ ಒಂದು ವಿಶಾಲವಾದಂತಹ ಚೌಕಟ್ಟಿನ ಹಿನ್ನೆಲೆಯಲ್ಲಿ ಅದು ಬೆಳೆದು ನಿಂತಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಜೊತೆಗೆ ಈ ಕೌಶಲ್ಯವನ್ನ ಕರಗತ ಮಾಡಿಕೊಳ್ಳುವಂತಹ ಒಂದು ಸದಾವಕಾಶ ನಿಮಗೇನ್ ಸಿಕ್ಕಿದೆ, ಈ ಅವಕಾಶವನ್ನ ಬಳಸ್ಕೊಂಡು ಆಕಾಶವನ್ನ ಮುಟ್ಟುವರಂತ ನೀವು ಆಗ್ಬೇಕು. ನಮ್ಮ ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಈ ಕೌಶಲ್ಯವನ್ನ ತಿಳ್ಕೊಳ್ಳುವಂತಹ ಏನು ಒಂದು ಸದಾವಕಾಶ ಅಂತ ಅವಕಾಶ ಏನ್ ಸಿಕ್ಕಿದೆ, ಈ ಕೌಶಲ್ಯವನ್ನ ಬಹಳ ಒಂದು ರೀತಿಯಲ್ಲಿ ನೀವು ಒಂದು ರೀತಿ ಕರಗತ ಮಾಡಿಕೊಂಡು ನಿಮ್ಮ ಈ ಅವಕಾಶ ಬಳಸ್ಕೊಂಡು ನೀವು ಮುಂದಿನ ನಿಮ್ಮ ಉದ್ಯೋಗದ ಬದುಕಿನಲ್ಲಿ ಆಕಾಶವನ್ನ ಮುಟ್ಟುವಂತವರಾಗಬೇಕು. ಸರ್ಕಾರದ ಏನು ಆಶಯಗಳಿದೆಯೋ ಆ ಆಶಯಗಳನ್ನು ಅದು ಎಲ್ಲವೂ ಕೂಡ ಜನರಿಗೆ ನೇರವಾಗಿ ಮುಟ್ಟಬೇಕು ಅಂತಕ್ಕಂಥದ್ದೇ ಇರ್ತಕ್ಕಂಥದ್ದು. ಆ ಸರ್ಕಾರದ ಆಶಯ ಜನರಿಗೆ ನೇರವಾಗಿ ಮುಟ್ಟಬೇಕಂತಂದ್ರೆ ಅದು ಆಡಳಿತ ಭಾಷೆಯ ಕನ್ನಡದ ಮುಖೇನವೇ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ನಮ್ಮಲ್ಲಿ ಅನೇಕರು ಅವಿದ್ಯಾವಂತರಿದ್ದಾರೆ, ಅನಕ್ಷರ ಕುಕ್ಷಿಯರು ಇದ್ದಾರೆ. ತನ್ನ ದುಡಿಮೆಯ ಮುಖೇನವೇ ಸ್ವರ್ಗವನ್ನ ಕಾಣ್ತಕ್ಕಂತಹ ಜನ ವರ್ಗ ಇದ್ದಾರೆ. ಆದರೆ ಈ ನಾಗರಿಕವಾದಂತಹ ಬದುಕಿನಲ್ಲಿ ಏನಾದ್ರೂ ತಮ್ಮ ಅಲ್ಪ ಸ್ವಲ್ಪ ಕೆಲಸಗಳು, ಸರ್ಕಾರದ ಕೆಲಸಗಳು ಅಂತ ಬಂದಾಗ ಅವರು ವ್ಯಥೆ ಪಡಬಾರದು, ನೋವು ಪಡಬಾರದು. ಯಾವುದೋ ನಮ್ಮ ನಾಡಿನಲ್ಲಿ ಯಾವುದೋ ಒಂದು ರೀತಿಯ ಬೇರೆ ಭಾಷೆಗಳ ಆಳ್ವಿಕೆ ಅಟ್ಟಹಾಸ ನಡೀತಿದೆಯಲ್ಲ ಅಂತಕ್ಕಂಥದ್ದು ಅವರು ಕೊರಗಬಾರದು. ಆಗದ ಹಾಗೆ ನೋಡ್ಕೊಳ್ಬೇಕು ಅಂತಂದ್ರೆ ನೌಕರ ವರ್ಗದವರು, ಉದ್ಯಮಿಗಳು ಬಹಳ ಮುಖ್ಯ. ಸಂಘ ಸಂಸ್ಥೆಗಳು ಇದರ ಬಗ್ಗೆ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ. ಕೆಲವು ಸಂಘ ಸಂಸ್ಥೆಗಳು ಭಾಷೆಯನ್ನ ಬೆಳೆಸುವುದರಲ್ಲಿ, ಭಾಷೆಯನ್ನ ಉಳಿಸುವುದರಲ್ಲಿ ಅನೇಕ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ನಾವು ಆಡಳಿತದಲ್ಲಿ ಕನ್ನಡವನ್ನ ಬೆಳೆಸ್ಕೊಂಡು
ಆಡಳಿತ ಭಾಷೆಯನ್ನಾಗಿ ಕನ್ನಡದಲ್ಲೇ ಮಾತನಾಡುವ ರೂಪವನ್ನ ನಾವು ಕರಗತ ಮಾಡ್ಕೊಳ್ತಾ ಹೋದ್ರೆ ನಮಗೆ ತುಂಬಾ ಸಹಾಯ ಅಂತಕ್ಕಂಥದ್ದು ಆಗತ್ತೆ. ಆಡಳಿತವನ್ನ ಈ ಕೌಶಲ್ಯವು ನಿಮಗೆ ರೂಪುಗೊಳ್ಬೇಕಾದ್ರೆ ನೀವು ಮಾತನಾಡುವಂಥವರಾಗಬೇಕು, ಬರೆಯುವಂಥವರಾಗಬೇಕು, ಕೇಳುವಂಥವರಾಗಬೇಕು, ಕರುಣಾಮಯಿಗಳಾಗಬೇಕು. ಆಗ ನಾವು ಸರ್ಕಾರದ ಏನು ಈ ಆದೇಶಗಳಿವೆ ಇವೆಲ್ಲವೂ ಕೂಡ ಪಾಲನೆ ಮಾಡುವುದಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಮುಖ್ಯ. ಇಷ್ಟು ಒಟ್ಟು ಕೌಶಲ್ಯಗಳನ್ನ, ಆಡಳಿತ ಭಾಷೆಯ ಕೌಶಲ್ಯಗಳನ್ನ, ಆಡಳಿತ ಭಾಷೆಯನ್ನ ಹೇಗೆ ನಾನು ಬಳಸ್ಕೋಬೇಕು, ಕನ್ನಡವನ್ನ ಹೇಗೆ ನಾನು ವ್ಯವಹಾರಿಕವಾಗಿ ಬಳಸಬೇಕು, ನಮ್ಮ ಭಾಷೆಗೂ ಒಂದು ಶಕ್ತಿ ಅಂತಕ್ಕಂಥದ್ದಿದೆ, ಒಂದು ಮಾತನಾಡುವ ಆ ಗಾಂಭೀರ್ಯತೆ ನಮ್ಮ ಭಾಷೆಗೆ ಇದೆ. ನಮ್ಮ ಭಾಷೆಯಲ್ಲಿ ಎಲ್ಲವನ್ನೂ ಕೂಡ ಅದನ್ನ ಆ ರೀತಿ ಬಳಸುವಂತಹ ಚಾಕಚಕ್ಯತೆ ನಮ್ಮ ಆ ಭಾಷೆಗೆ ಇದೆ. ಆದರೆ ಅದನ್ನ ಬಳಸ್ಕೊಳ್ಳುವಂಥದ್ದು ಮಾತ್ರ ನಾವು ಇನ್ನೂ ಕೂಡ ಮುಟ್ಟಿಲ್ಲ ಅಂತಕ್ಕಂಥದ್ದು. ಅದು ಸಾಧ್ಯ ಮಾಡಬೇಕು. ನಾವೆಲ್ಲರೂ ಸೇರಿ ಅದನ್ನ ಸಾಧ್ಯ ಮಾಡೋಣ. ಕನ್ನಡದ ತೇರನ್ನ ಎಳೆಯೋಣ. ಆದರೆ ಕನ್ನಡದ ತೇರನ್ನ ಎಳೆದಿದ್ರೂ ಪರವಾಗಿಲ್ಲ, ಆದ್ರೆ ಹಿಂದೆ ಮಾತ್ರ ನೀವು ದಯವಿಟ್ಟು ಎಳೆಯಬೇಡಿ. ಯಾಕಂದ್ರೆ ಸರ್ಕಾರ ಆಡಳಿತದಲ್ಲಿ ಕನ್ನಡ ತೇರನ್ನ ಎಳ್ಕೊಂಡು ಬಂದಿದ್ದಾರೆ. ಸಾಧ್ಯವಾದಷ್ಟು ಮುಂದೆ ಎಳೆಯಿರಿ. ಕನ್ನಡದ ತೇರನ್ನ ಮುಂದೆ ನೀವು ಎಳ್ಕೊಂಡು ಹೋಗಿ ಮುಂದೆ ನಾವು ಕ್ರಮಿಸಬಹುದು. ಆದರೆ ಕನ್ನಡದ ತೇರನ್ನ ನಾವು ಹಿಂದೆ ಮಾತ್ರ ಎಳೆಯುವುದಕ್ಕೆ ಹೋಗಬಾರ್ದು. ಅಂತಹ ಒಂದು ಜವಾಬ್ದಾರಿ ಮತ್ತು ಒಂದು ಜಾಗೃತಿ ನಮ್ಮೆಲ್ಲರಲ್ಲೂ ಮೂಡಿದರೆ ಕನ್ನಡಕ್ಕೆ ಯಾವುದೇ ರೀತಿಯ ಸಂಚಕಾರ ಇಲ್ಲ. ನಾವೆಲ್ಲರೂ ಕೂಡ ಕನ್ನಡವನ್ನ ಲೀಲಾಚಾಲವಾಗಿ ಮಾತನಾಡಬಹುದು, ಅದರಲ್ಲಿ ಬೆಳೆಯಬಹುದು ಅಂತಕ್ಕಂಥದ್ದನ್ನ ನಾನು ನಿಮ್ಮ ಹತ್ರ ಬಹಳ ಪ್ರೀತಿಯಿಂದ ಹೇಳ್ಕೊಳ್ತಾ ಇರ್ತೀನಿ. ಬಹಳ ಮುಖ್ಯವಾದಂತ ಮಾತು. ಹೀಗೆ ಒಟ್ಟಾರೆಯಾಗಿ ಆಡಳಿತ ಕನ್ನಡ ಅನುಷ್ಠಾನ ಮತ್ತು ಸಂಘ ಸಂಸ್ಥೆಗಳು, ತಾಲೂಕುಗಳು, ಗ್ರಾಮ ಪಂಚಾಯಿತಿ, ನ್ಯಾಯಾಲಯಗಳಲ್ಲಿ ಆಡಳಿತ ಭಾಷೆಯನ್ನ ಯಾವ ರೀತಿಯಲ್ಲಿ ನಾವು ಸರ್ಕಾರ ಅನುಷ್ಠಾನವನ್ನ ಗೊಳಿಸಿದೆ, ಈ ಅನುಷ್ಠಾನಗೊಳಿಸಿರ್ತಕ್ಕಂತಹ ಆಡಳಿತ ಭಾಷೆಯನ್ನ ನಾವು ಬಳಸ್ಕೊಂಡು ಹೇಗೆ ಒಂದು ಆಡಳಿತಮಯವಾದಂತಹ ಕನ್ನಡವನ್ನ ಕರ್ನಾಟಕದಾದ್ಯಂತ ಕಟ್ಟಿದರೆ ಈ ಕನ್ನಡವನ್ನ ನಾವು ಒಂದು ಸುಪುಷ್ಟವಾದಂತಹ ರೀತಿಯಲ್ಲಿ ಬೆಳೆಸಬಹುದು ಮತ್ತು ಕನ್ನಡದ ಈ ತೇರನ್ನ ನಿರಂತರವಾಗಿ ನಾವು ಎಳೆಯಬಹುದು ಅಂತಕ್ಕಂಥದ್ದನ್ನ ನಾವು ಈ ಅವಧಿಯಲ್ಲಿ ಬಹಳ ವಿಚಾರಗಳನ್ನ, ಕೌಶಲ್ಯವಾದಂತಹ ಅಂಶಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಕೊನೆಯದಾಗಿ ನಿಮ್ಮನ್ನು ಹೇಳ್ಕೊಳ್ತಕ್ಕಂಥ ಏನಪ್ಪಾ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳು ನೀವು ಈ ಕೌಶಲ್ಯ ತರಬೇತಿಯನ್ನ ಬಹಳ ಪ್ರೀತಿಯಿಂದ ಆಲಿಸಿರಬಹುದು. ಆಲಿಸಿರ್ತಕ್ಕಂತಹ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕೇಳಿರ್ತಕ್ಕಂತಹ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ನಾನು ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಜೊತೆಗೆ ನೀವು ಎಲ್ಲರೂ ಕೂಡ ಈ ತರಗತಿಗಳನ್ನ ನಾವು ಕೇಳಿದ್ದೀವಿ ಅಂತಕ್ಕಂಥದ್ದಕ್ಕೆ ಅದರ ಒಂದು ಪ್ರಮಾಣ ಪತ್ರವನ್ನ ನೀವು ಪಡೆಯಬೇಕಾಗಿರುತ್ತದೆ. ಅದಕ್ಕೆ ನೀವು ನಮ್ಮ ಕೌಶಲ್ಯ ತರಬೇತಿ ಕೇಂದ್ರದ ಸಂಯೋಜಕರಾಗಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಕೆಲವು ಲಿಂಕ್ಗಳನ್ನ ನಿಮ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ದಾರೆ. ಈ ಕಮೆಂಟ್ ಬಾಕ್ಸ್ ನಲ್ಲಿ ಇರ್ತಕ್ಕಂತಹ ಲಿಂಕ್ಗಳ ಮೇಲೆ ನೀವು ಒತ್ತಿದ್ರೆ ಅಲ್ಲಿ ಒಂದು ಅರ್ಜಿ ತರ್ಕೊಳ್ಳುತ್ತೆ. ಅದರಲ್ಲಿ ನಿಮ್ಮ ಹೆಸರು,
ಮತ್ತು ನೋಂದಣಿ ರೋಲ್ ನಂಬರು, ನಿಮ್ಮ ಕೋರ್ಸ್ ಯಾವ ಕೋರ್ಸು ತಗೊಂಡಿದ್ರಿ ಅಂತಕ್ಕಂಥದ್ದು, ಮತ್ತೆ ನಿಮ್ಮ ಇಮೇಲು, ಇತರೆ ಕೆಲವು ಮಾಹಿತಿಗಳನ್ನ ಅಲ್ಲಿ ಅವರು ಕೇಳಿದ್ದಾರೆ. ಅದನ್ನೆಲ್ಲವನ್ನು ಕೂಡ ನೀವು ಭರ್ತಿ ಮಾಡಿ ಅದನ್ನ ನೀವು ಕಳಿಸಿಕೊಟ್ರೆ ನಿಮಗೆ ಒಂದು ಪ್ರಮಾಣ ಪತ್ರ ನಿಮಗೆ ಬರುತ್ತೆ. ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ನಿಮ್ಮಲ್ಲಿ ಕೋರ್ಕೋತೀನಿ. ಜೊತೆಗೆ ನಿಮ್ಗೆ ಏನಾದ್ರೂ ಅನುಮಾನಗಳು ಬಂದ್ರೆ ಅಥವಾ ಲಿಂಕ್ ಆಗದೆ ಹೋದಾಗ ಇಂತಹ ಕೆಲವು ಸಮಸ್ಯೆಗಳು ನಿಮಗೆ ಎದುರಾದಾಗ ಆಗ ಕೌಶಲ್ಯ ತರಬೇತಿಯ ಸಂಯೋಜನಾ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿರ್ತಕ್ಕಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರನ್ನ ನೀವು ಸಂಪರ್ಕಿಸಿದರೆ ನಿಮ್ಮ ಎಲ್ಲ ಅನುಮಾನಗಳಿಗೆ, ಗೊಂದಲಗಳಿಗೆ ಸಂಪೂರ್ಣವಾದಂತಹ ಪರಿಹಾರವನ್ನ ಅವರು ನಿಮಗೆ ನೀಡ್ತಾರೆ. ಅದರಿಂದ ಅದನ್ನ ನೀವೆಲ್ಲರೂ ಕೂಡ ಸದುಪಯೋಗವನ್ನ ಪಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ನಿಮ್ಮ ಹತ್ರ ಅದನ್ನ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ನೀವು ಎಲ್ಲ ತರಗತಿಗಳನ್ನ ನೀವು ಈ ರೀತಿಯ ಆನ್ಲೈನ್ ತರಗತಿಗಳನ್ನ ನೀವೆಲ್ಲರೂ ಕೂಡ ಕೇಳಿ ಎಲ್ಲರೂ ಕೂಡ ನೀವು ಲಿಂಕ್ ಆಗಿ ನಿಮ್ಮ ಪ್ರಮಾಣ ಪತ್ರಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದನ್ನ ನಿಮ್ ಜೊತೆ ಹೇಳ್ತಾ, ನಾನು ಬಹಳ ಪ್ರೀತಿಯುತವಾಗಿ ಎಲ್ಲರೂ ಬಹಳ ಕೇಳಿದಿರಿ, ಆದರೆ ನನ್ನ ಧ್ವನಿ ಮಾತ್ರ ನಿಮಗೆ ಕೇಳಿರ್ಬೋದು. ಆದರೆ ನಿಮ್ಮನ್ನ ನೀವೇನೇ ಸಮಸ್ಯೆಗಳಿದ್ದಾಗ, ನಿಮ್ಮ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದ್ದಾಗ ಅಥವಾ ನಿಮ್ಗೆ ಏನೇ ಬೇರೆ ರೀತಿಯ ಗೊಂದಲಗಳು ಇದ್ದಾಗ ನೀವು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಅಧ್ಯಾಪಕರು ಇದ್ದಾರೆ, ಆ ಅಧ್ಯಾಪಕರ ಜೊತೆಗೆ ಸಂಪರ್ಕವನ್ನ ಮಾಡಿಕೊಂಡು ನೀವು ಹೆಚ್ಚಿನ ವಿಷಯಗಳನ್ನ ಅವರಿಂದ ಪಡ್ಕೊಂಡು ಉತ್ತಮವಾದಂತಹ ಕೃತಿಗಳನ್ನ ಓದುತ್ತಾ ಜ್ಞಾನವನ್ನ ಪಡೆಯುತ್ತಾ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಬಹಳ ವೀರಯುತವಾದಂತಹ ಸ್ಪರ್ಧಾಳುಗಳ ಆಗಿ ನೀವು ಆ ಸ್ಪರ್ಧೆಗಳಲ್ಲಿ ಗೆಲ್ಲುವಂತರಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕೀರ್ತಿಯನ್ನ ನೀವು ಕರ್ನಾಟಕದಾದ್ಯಂತ ದೇಶದ ನಮ್ಮ ವಿದ್ಯಾರ್ಥಿಗಳು ಪಸರಿಸುವಂತಹ ಶಕ್ತಿ ಸಾಮರ್ಥ್ಯ ಆ ಭಗವಂತ ಹಾಗೆ ನಿಮ್ಮ ಪುಸ್ತಕಗಳನ್ನ ಓದುವ